So we are here now. Let me. So now ಮೊನ್ನೆ ಏನ್ ನೋಡಿದ್ವಿ ಅಂದ್ರೆ open high low close. So this is the basic structure what we are following. This is a basic thing of my trading style, I would say. ಸೊ ಓಪನ್ ಹೈ ಲೋ ಕ್ಲೋಸ್ ಯಾವುದೇ ಒಂದು ಕ್ಯಾಂಡಲ್ ಬುಲಿಶ್ ಕ್ಯಾಂಡಲ್ ಅಂದ್ರೆ ಓಪನ್ ಆಗಿ ಲೋ ಸೆಟ್ ಮಾಡಿದ್ಮೇಲೆ ಈ ಲೋದಿಂದ ಅವೇ ನಾವು ಟ್ರೇಡ್ ಮಾಡ್ತಾ ಇರಬೇಕು. ಸೊ ಲೋ ಸೆಟ್ ಮಾಡಿದ್ಮೇಲೆ ವಿ ಹ್ಯಾವ್ ಟು ಟ್ರೇಡ್ ದಿಸ್ ಬಾಡಿ ಟ್ರೇಡ್ ಮಾಡಿ ಮುಗಿದು ಈ ಬಾಡಿಯಲ್ಲಿ ನಮ್ ಟಾರ್ಗೆಟ್ ಆಗೇ ಆಗುತ್ತೆ ಬುಲಿಶ್ ಟು ದಿಸ್ ಬುಲಿಶ್ ಕ್ಯಾಂಡಲ್ ಇಸ್ ಹೈ ಟೈಮ್ ಫ್ರೇಮ್ ಕ್ಯಾಂಡಲ್. ಸೊ ವಿ ಗೆಟ್ ಅ ಲಾಟ್ ಆಫ್ ರೂಮ್ ಟು ಟ್ರೇಡ್. ನಮಗೆ ಸಿಕ್ಕಾಪಟ್ಟೆ ರೂಮ್ ಇರುತ್ತೆ, ಸಿಕ್ಕಾಪಟ್ಟೆ ರೇಂಜ್ ಇರುತ್ತೆ ಟ್ರೇಡ್ ಮಾಡೋಕ್ಕೆ ಇದರಲ್ಲಿ. ಸೊ ಓಪನ್ ಹೈ ಲೋ ಕ್ಲೋಸ್ ಇಸ್ ಅ ಬೇಸಿಕ್ ಸ್ಟ್ರಕ್ಚರ್. So this is how open high low close looks. Open low high close, sorry. Bullish scenario ಅಲ್ಲಿ open low high close ಈ ತರ ಕಾಣುತ್ತೆ ಲೋವರ್ ಟೈಮ್ ಫ್ರೇಮ್ ಅಲ್ಲಿ. ಸೊ ಇಫ್ ದಿಸ್ ಕ್ಯಾಂಡಲ್ ಇಸ್ ಡೈಲಿ ಕ್ಯಾಂಡಲ್, ಇದೇನಾದ್ರೂ ಡೈಲಿ ಕ್ಯಾಂಡಲ್ ಆಗಿದ್ರೆ ಒಂದು 1 hour ಅಲ್ಲಿ ಈ ತರ ಇರುತ್ತೆ. ಇದೇನಾದ್ರೂ 1 hour ಕ್ಯಾಂಡಲ್ ಆಗಿದ್ರೆ 5 minute ಅಲ್ಲಿ ಈ ತರ ಇರುತ್ತೆ. ಇದೇನಾದ್ರು 15 minute ಕ್ಯಾಂಡಲ್ ಆಗಿದ್ರೆ 1 minute ಅಲ್ಲಿ ಈ ತರ ಇರುತ್ತೆ. ಇದೇನಾದ್ರು 30 minute ಕ್ಯಾಂಡಲ್ ಆಗಿದ್ರೆ 3 minute ಅಲ್ಲಿ ಈ ತರ ಇರುತ್ತೆ. ಸೊ ವಾಟ್ ಐಮ್ ಟ್ರೈಂಗ್ ಟು ಟೆಲ್ ಇಸ್ ಬೇಸಿಕ್ಲಿ ಯುವರ್ ಟೈಮ್ ಫ್ರೇಮ್ ಅಲೈನ್ಮೆಂಟ್ ನಿಮ್ದು ಹೆಂಗಿರ್ಬೇಕು ಅಂದ್ರೆ, ಇವಾಗಲೇ ಇವ್ರು ಮಿಸ್ಟೇಕ್ ಮಾಡಿರೋದು ಟೈಮ್ ಫ್ರೇಮ್ ಅಲೈನ್ಮೆಂಟ್ ಅಲ್ಲಿ. ಸೊ ಲೆಟ್ ಮೀ ಕ್ಲಿಯರ್ ದಟ್. ಸಪೋಸ್ ನೀವು ಇವಾಗ ಡೈಲಿ ಡೈಲಿ ಟೈಮ್ ಫ್ರೇಮ್ ಡೈಲಿ ನೋಡ್ತಾ ಇದ್ರೆ, ಲೆಟ್ ಮೀ ಜಸ್ಟ್ ಮೇಕ್ ದಿಸ್ higher time frame, okay, and this is our lower time frame, okay, and intermediate time frame. ಸೊ ನೀವೇನಾದ್ರು ಡೈಲಿ ನೋಡ್ತಾ ಇದ್ರೆ ನಿಮ್ದು ಇಂಟರ್ಮೀಡಿಯೇಟ್ ಟೈಮ್ ಫ್ರೇಮ್ ಬಂದ್ಬಿಟ್ಟು ಇಂಟರ್ಮೀಡಿಯೇಟ್ ಟೈಮ್ ಫ್ರೇಮ್ ಬಂದು ಡೈಲಿಲಿ 4 hour ಆಗಿರ್ಬೇಕು. ಓಕೆ, ಲೋವರ್ ಟೈಮ್ ಫ್ರೇಮ್ ಬಂದು 1 hour ಆಗಿರ್ಬೇಕು. ಸೊ ಇಫ್ ಯು ಆರ್ ಟ್ರೇಡಿಂಗ್, if you are looking higher time frame as daily, so your entry should be in 1 hour. Okay, intermediate time frame should be 4 hour. So if you are looking at 4 hour, 4 hour as higher time frame, okay, your intermediate time frame should be of 1 hour, and your lower time frame should be of 15 minutes. Okay, so these I'll tell you after all these arrangements. So if you are looking at 15 minute as your higher time frame, then 3 minutes should be your intermediate time frame, okay, and 1 minute should be your entry time frame. Here you are taking your entry. 1 minute entry ತಗೊಳ್ಳೋ time frame ಆಗಿರ್ಬೇಕು. So if you are looking for 30 minute, 30 minute as your higher time frame, your entry time frame should be of 3 minutes and intermediate time frame should be of 15 minutes. Okay, na? So if I am telling you
when I'm telling you that you have to use this intermediate time frame, I don't mean that you are definitely using this because ನೀವು ಇದನ್ನ ಯೂಸ್ ಮಾಡಲೇಬೇಕು ಅಂತಿಲ್ಲ. ನಾನು ಒಂದೊಂದು ಸತಿ ಇಂಟರ್ಮೀಡಿಯೇಟ್ ಟೈಮ್ ಫ್ರೇಮ್ ಸ್ಕಿಪ್ ಮಾಡಿರ್ತೀನಿ. ದೀಸ್ ವಿ ಕ್ಯಾನ್ ಸ್ಕಿಪ್, ನಾಟ್ ಮಚ್ ಇಂಪಾರ್ಟೆಂಟ್. ಓಕೆ, ಇವೆಲ್ಲ ನಮಗೆ ಜಸ್ಟ್ ಕಾಂಟೆಕ್ಸ್ಟ್ ಬಿಲ್ಡ್ ಮಾಡಕ್ಕಷ್ಟೇ. ದ ಮೇನ್ ಇಂಪಾರ್ಟೆಂಟ್ ಥಿಂಗ್ ಈಸ್ ದ ಮೇನ್ ಇಂಪಾರ್ಟೆಂಟ್ ಥಿಂಗ್ ಇಸ್ ದಿಸ್, ಈ ಟೈಮ್ ಫ್ರೇಮ್, ಈ ಟೈಮ್ ಫ್ರೇಮ್, ಈ ಟೈಮ್ ಫ್ರೇಮ್. So these are the important time frames. So ಬೇಕಂದ್ರೆ ಸ್ಕ್ರೀನ್ ಶಾಟ್ ತೆಗೆದಿಟ್ಕೊಳ್ಳಿ. So these are the very important time frames you will be looking for. ನೀವು ಪ್ರೊಫೈಲ್ ಹೆಂಗ್ ಮಾಡ್ತೀರಾ ಅಂದ್ರೆ 15 ಮಿನಿಟ್ ಅನ್ನ ಹ್ಯಾರ್ ಟೈಮ್ ಫ್ರೇಮ್ ನೀವು ಕನ್ಸಿಡರ್ ಮಾಡ್ತಿದ್ರೆ 1 ಮಿನಿಟ್ ಅಲ್ಲಿ ಎಂಟರ್ ಆಗಬೇಕು. 30 ಮಿನಿಟ್ ಹ್ಯಾರ್ ಟೈಮ್ ಫ್ರೇಮ್ ಕನ್ಸಿಡರ್ ಮಾಡ್ತಿದ್ರೆ 3 ಮಿನಿಟ್ ಅಲ್ಲಿ ಎಂಟರ್ ಆಗಬೇಕು. 4 ಅವರ್ ಹ್ಯಾರ್ ಟೈಮ್ ಫ್ರೇಮ್ ಕನ್ಸಿಡರ್ ಮಾಡ್ತಿದ್ರೆ 15 ಮಿನಿಟ್ ಅಲ್ಲಿ ಎಂಟರ್ ಆಗಬೇಕು. 1 ಡೇನ ಹ್ಯಾರ್ ಟೈಮ್ ಫ್ರೇಮ್ ಕನ್ಸಿಡರ್ ಮಾಡ್ತಿದ್ರೆ 1 ಅವರ್ ಅಲ್ಲಿ ಎಂಟರ್ ಆಗಬೇಕು. ಸೊ ದೀಸ್ ಆರ್ ಆಲ್ ಇಂಟರ್ಮೀಡಿಯೇಟ್ ಟೈಮ್ ಫ್ರೇಮ್ ಟು ಅನಲೈಸ್ ಟು ಗೆಟ್ ಮೋರ್ ಕಾಂಟೆಕ್ಸ್ಟ್. ಇನ್ನೊಂದು ಸ್ವಲ್ಪ ಚೆನ್ನಾಗಿ ಕಾಂಟೆಕ್ಸ್ಟ್ ಬೇಕು ಅಂದ್ರೆ ಇದನ್ನ ನಾವು ರೆಫರ್ ಮಾಡ್ಬೋದು, ಇಂಟರ್ಮೀಡಿಯೇಟ್ ಟೈಮ್ ಫ್ರೇಮ್. ಓಕೆನಾ? ಸಪೋಸ್ ನೀವೇನ ಇನ್ನೊಂದು ಸ್ವಲ್ಪ ಹೈಯರ್ ಟೈಮ್ ಫ್ರೇಮ್ ಅಲ್ಲಿ ಹೋಗ್ಬೇಕು ಅಂದ್ರೆ, ಸಪೋಸ್ ನೀವು ಇವಾಗ 1 ವೀಕ್ ಕ್ಯಾಂಡಲ್ ನೋಡ್ತಿದ್ದೀರಾ ಅನ್ಕೊಳ್ಳಿ. 1 ವೀಕ್ ಸ್ವಿಂಗ್ ಟ್ರೇಡರ್ಸ್ ಅಂಡ್ 1 ವೀಕ್ ಟ್ರೇಡ್ ಲಾಂಗ್ ಟರ್ಮ್ ಸ್ವಲ್ಪ ಒಂದ್ 2-3 ದಿನ ಹೋಲ್ಡ್ ಮಾಡೋ ಇದ್ರೆ 1 ವೀಕ್ ಟ್ರೇಡ್ 1 ವೀಕ್ನ ನೀವು ಹೈಯರ್ ಟೈಮ್ ಫ್ರೇಮ್ ಆಗಿ ನೋಡ್ತಿದ್ರೆ ನಿಮ್ ಎಂಟ್ರಿ ಬಂದ್ಬಿಟ್ಟು 4 ಅವರ್ ಅಲ್ಲಿ ಆಗಿರ್ಬೇಕು. ಓಕೆ, ನಿಮ್ ಇಂಟರ್ಮೀಡಿಯೇಟ್ ಟೈಮ್ ಫ್ರೇಮ್ ಬಂದ್ಬಿಟ್ಟು ಡೈಲಿದಾಗಿರ್ಬೇಕು. ಓಕೆ, ಇಷ್ಟು ಸಾಕು ನಿಮ್ಗೆ. ಅಂದ್ರೆ ಇಷ್ಟೇ ನಾವು ಲಾಂಗ್ ಟರ್ಮ್ ಅಥವಾ ಶಾರ್ಟ್ ಟರ್ಮ್ ಫ್ಯೂಚರ್ಸ್ ಅಲ್ಲಿ ನಮ್ಗೆ ಲೈಕ್ ಟ್ರೇಡ್ ಮಾಡೋಕ್ಕಾಗೋದು ಇಷ್ಟೇ. ಸೊ ಇದಕ್ಕಿಂತ ಜಾಸ್ತಿ ಮಂತ್ಸ್ ಗಟ್ಲೆ ಯಾರು ಹೋಲ್ಡ್ ಮಾಡಲ್ಲ, ಡೇಸ್ ಗಟ್ಲೆ ಯಾರು ಜಾಸ್ತಿ, ವೀಕ್ಸ್ ಟುಗೆದರ್ ಯಾರು ಹೋಲ್ಡ್ ಮಾಡಲ್ಲ. ಸೊ ದಿಸ್ ಶುಡ್ ಬಿ ಯೋರ್ ಟೈಮ್ ಫ್ರೇಮ್ ಅಲೈನ್ಮೆಂಟ್. ಬೇಕಂದ್ರೆ ಇದನ್ನ ಸ್ಕ್ರೀನ್ ಶಾಟ್ ನಾನು ರಿಸೋರ್ಸಸ್ ಎಲ್ಲ ಹಾಕ್ತೀನಿ. ದಿಸ್ ವಿಲ್ ಹೆಲ್ಪ್ ಯು ಗೈಸ್. ಇದಕ್ಕೆ this should be your time frame alignment. Okay. Let me clear this out first. And ಇವಾಗ ಏನ್ ಹೇಳ್ತಾ ಇದ್ದೆ ಅಂದ್ರೆ ಸೊ ಇವಾಗ ಇದು ಡೈಲಿ ಕ್ಯಾಂಡಲ್ ಇತ್ತು ಅಂದ್ರೆ ಇದು 1 ಅವರ್ ಕ್ಯಾಂಡಲ್ ಆಗಿ 1 ಅವರ್ ಕ್ಯಾಂಡಲ್ಸ್ ಆಗಿರ್ತವೆ. ಸೊ 1 ಅವರ್ ಅಲ್ಲಿ ಈ ತರ ಸ್ಟ್ರಕ್ಚರ್ ಇರುತ್ತೆ. ಫಾರ್ ಎಕ್ಸಾಂಪಲ್, ದಿಸ್ ಇಸ್ ಅವರ್ ಡೈಲಿ ಕ್ಯಾಂಡಲ್. ಓಕೆ, ದಿಸ್ ಇಸ್ ಅವರ್ ಡೈಲಿ ಕ್ಯಾಂಡಲ್. ಮಾರ್ಕೆಟ್ಸ್ ಓಪನ್, ಹೈ, ಲೋ ಅಂಡ್ ದೆನ್ ಕ್ಲೋಸ್. ಸೊ ಇದನ್ನ ನಾನು ಆಲ್ರೆಡಿ ಹೇಳಿದ್ದೀನಿ. ನಮಗೆ ಸ್ವಲ್ಪ ಜನ ಯಶವಂತ್ ಅವರು ಇವರೆಲ್ಲ ಇವಾಗ ಜಾಯ್ನ್ ಆಗಿದಾರಲ್ಲ, ಸೊ ಅವ್ರಿಗೆ ಸ್ವಲ್ಪ ಅರ್ಥ ಆಗ್ಬೇಕಂತ ಹೇಳ್ತಾ ಇದ್ದೀನಿ. So this is how it will look in lower time frame. High, low, then close. ಓಪನ್ ಆಯಿತು, ಹೈ ಸೆಟ್ ಮಾಡ್ತು, ಲೋ ಸೆಟ್ ಮಾಡ್ತು, ಕ್ಲೋಸ್ ಆಯಿತು. Okay, so this is how we are going to engage somewhere around near, we are going to engage here near the opening price or above the opening price. We are not going to engage here because ಇದು ಭಾಳ ಡಿಸ್ಕೌಂಟ್ ಝೋನ್ ಆಗುತ್ತೆ, ಜಾಸ್ತಿನೇ ಡಿಸ್ಕೌಂಟ್ ಝೋನ್ ಆಗುತ್ತೆ ಎಂಟರ್ ಆಗೋಕ್ಕೆ. ಸೊ ವಿ ನೀಡ್ ಸಮ್ ಕೈಂಡ್ ಆಫ್ ರಿಟ್ರೇಸ್ಮೆಂಟ್ಸ್. ಇದರ್ ವಿಲ್ ಎಂಗೇಜ್ ಇನ್ ಹಿಯರ್ or
here, not in between here on this candle because it's already expanding. ಸೊ ಇದನ್ನ ಸ್ವಲ್ಪ ಅವಾಯ್ಡ್ ಮಾಡಬೇಕು. ಇದರ್ ನೀವು ಏನ್ ಮಾಡ್ಬೇಕು ಅಂದ್ರೆ ಈ ಲಿಕ್ವಿಡಿಟಿ ತಗೊಂಡ್ಮೇಲೆ ಹೊಸ ಪ್ರೈಸ್ ಫೇಸ್ ಎಂಟರ್ ಆಗಕ್ ಬಿಡ್ಬೇಕು. ಹೊಸ ಫೇಸ್ ಪ್ರೈಸ್ ಏನು ಅಂದ್ರೆ ರಿಟ್ರೇಸ್ಮೆಂಟ್ ಆಯ್ತಾ, ಈ ಹೈ ಕ್ಲಿಯರ್ ಮಾಡ್ತಾ. ಸೊ ವಿ ಹ್ಯಾವ್ ದಿಸ್ ಫೇರ್ ವ್ಯಾಲ್ಯೂ ಗ್ಯಾಪ್ ಹಿಯರ್. ಈ ಫೇರ್ ವ್ಯಾಲ್ಯೂ ಗ್ಯಾಪ್ ಇಂದ ಈ ಹೈ ಕ್ಲಿಯರ್ ಮಾಡ್ತು. ಅಗೈನ್ ಇನ್ ಅಡಿಷನ್ swing high, swing low, we reach discount zone. The first PDR of discount zone, manipulation, and then this two stage with YM, and then good expansion till these lows. Now we cleared these lows. Now we'll enter new phase of price delivery. What that might be? That might be retracement. We have this fair value gap, okay, and we have this low resistance liquidity down here. ಇಲ್ಲಿ ನಮಗೆ low resistance liquidity ಇದೆ. ಆಮೇಲೆ ರಿಟ್ರೇಸ್ಮೆಂಟ್ ಎಲ್ಲಿ ತನಕ ರಿಟ್ರೇಸ್ಮೆಂಟ್ ಆಗ್ಬೋದು? ಫಸ್ಟ್ ಆಫ್ ಆಲ್ ವಿ ಹ್ಯಾವ್ ದಿಸ್ ಟೂ ಸ್ಟೇಜ್ ಅಂದ್ರೆ ಈ ಹೈ ಪ್ರೊಟೆಕ್ಟೆಡ್ ಹೈ ಆಗಿರ್ಬೇಕು. ಪ್ರೊಟೆಕ್ಟೆಡ್ ಹೈ ಉಳಿಬೇಕಿದು ಆಕ್ಚುಲಿ. ಸೊ ನಮ್ಗೆ ಇಲ್ಲಿ ಫೇರ್ ವ್ಯಾಲ್ಯೂ ಗ್ಯಾಪ್ನು ಇದೆ. ಸೊ ರಿಟ್ರೇಸ್ಮೆಂಟ್ ಸಿಗುತ್ತೆ ಈ ಫೇರ್ ವ್ಯಾಲ್ಯೂ ಗ್ಯಾಪ್ ಅಲ್ಲಿ, ಟ್ಯಾಪ್ ಆಗುತ್ತೆ, ಹೈ ಸೆಟ್ ಮಾಡುತ್ತೆ, ಆಮೇಲೆ ಫ್ಲಶ್ ಡೌನ್ ಟಿಲ್ these lows and further if we have. So this is how we plan. Once we sweep any kind of liquidity with good expansion, we should be expecting a new phase of price delivery, not just continuation of that alone, price action. So ಇಲ್ಲಿ ನೋಡಿ, ಈ ಲೋ ಕ್ಲಿಯರ್ ಆಯ್ತಾ, ಹೊಸ ಫೇಸ್ ಸ್ಟಾರ್ಟ್ ಆಯ್ತು, ಏನು ರಿಟ್ರೇಸ್ಮೆಂಟ್. ಓಕೆ, ಈ ಲೋ ಕ್ಲಿಯರ್ ಆಯ್ತಾ, ಇನ್ ಯಾವ ಫೇಸ್ ಸ್ಟಾರ್ಟ್ ಆಗುತ್ತೆ ನಮ್ಗೆ ಇನ್ನೂ ಗೊತ್ತಿಲ್ಲ, ಸ್ವಲ್ಪ ವೇಟ್ ಮಾಡಬೇಕು. ನಾನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ ಏನಂದ್ರೆ ಈ ಫೇರ್ ವ್ಯಾಲ್ಯೂ ಗ್ಯಾಪ್ ಅಲ್ಲಿ ರಿಟ್ರೇಸ್ ಆಗಿ ಕೆಳಗಡೆ ಪುಷ್ ಆಗ್ಬೋದು ಅಂತ. ಸೊ ದಿಸ್ ಇಸ್ ವಾಟ್ ಐ ಆಮ್ ಎಕ್ಸ್ಪೆಕ್ಟಿಂಗ್. ಸೊ ಎನಿಥಿಂಗ್ ಕ್ಯಾನ್ ಹ್ಯಾಪನ್. ವಿ ಹ್ಯಾವ್ ಟು ಜಸ್ಟ್ ವೇಟ್ ಅಂಡ್ ವಾಚ್ ಬಿಕಾಸ್ ಎನಿಹೌ ವಿ ಆರ್ ಗೋಯಿಂಗ್ ಟು ಟ್ರೇಡ್ 10 AM ಕ್ಯಾಂಡಲ್. ಸೊ 10 AM ತನಕ ನಮ್ಗೆ ಗೊತ್ತಾಗ್ಬಿಡುತ್ತೆ ಇಲ್ಲಿ ಏನಾಗುತ್ತಂತ. ಸೊ ನೋ ನೀಡ್ ಟು ವರಿ, ವಿ ಹ್ಯಾವ್ ದೀಸ್ ಕ್ಲೋಸ್. ಸೊ ಡೈಲಿ ಕ್ಯಾಂಡಲ್ 1 hour ಅಲ್ಲಿ ಈ ತರ ಕಾಣುತ್ತೆ ಅಂತ ನಾನು ಹೇಳ್ತಾ ಇದ್ದೆ. ಸೊ ನೆಕ್ಸ್ಟ್ ಕ್ಯಾಂಡಲ್ ಬೇರಿಶ್ ಓಪನ್ ಹೈ ಲೋ ಕ್ಲೋಸ್, ಸೇಮ್ ಕೇಸ್, ಇದರದೇ ಅಪೋಸಿಟ್ ಆಗಿರುತ್ತೆ ಅಷ್ಟೇ. ಸೊ ನೆಕ್ಸ್ಟ್ ಕ್ಯಾಂಡಲ್ ಬಂದ್ಬಿಟ್ಟು ಪಾಸಿಟಿವ್ ಅಂಡ್ ನೆಗೆಟಿವ್ ಕಂಡೀಷನ್. ಪಾಸಿಟಿವ್ ಕಂಡೀಷನ್ ಅಂದ್ರೆ ಈ ತರ ಕ್ಯಾಂಡಲ್ಸ್, ಚಿಕ್ಕದಾಗಿರೋ ವಿಕ್ ಇರುತ್ತೆ, ಗುಡ್ ಎಕ್ಸ್ಪಾನ್ಷನ್ ಇರುತ್ತೆ, ಬಾಡಿ ಚೆನ್ನಾಗಿ ಎಕ್ಸ್ಪಾಂಡ್ ಆಗಿರುತ್ತೆ. ಚಿಕ್ಕದಾಗಿರೋ ವಿಕ್ ಇರುತ್ತೆ, ಬಾಡಿ ಚೆನ್ನಾಗಿ ಎಕ್ಸ್ಪಾಂಡ್ ಆಗಿರುತ್ತೆ. ಸೊ ವೈ ದಿಸ್ ಹ್ಯಾಪನ್ಸ್ ಈಸ್, ಯಾವಾಗ ಕ್ಯಾಂಡಲ್ ಹೈ ಟೈಮ್ ಫ್ರೇಮ್ ಕ್ಯಾಂಡಲ್ ಓಪನ್ ಆಗುತ್ತೋ, ಓಪನ್ ಆದ್ಮೇಲೆ ಹೈ ಸೆಟ್ ಮಾಡೋದಕ್ಕೆ ಇದಕ್ಕೆ ಜಾಸ್ತಿ ಟೈಮ್ ತಗೊಳ್ಳಲ್ಲ. ವಾಟ್ ಐ ಆಮ್ ಟೆಲಿಂಗ್ ಈಸ್, ವಿಕ್ ಫಾರ್ಮ್ ಆಗೋದಕ್ಕೆ ಜಾಸ್ತಿ ಟೈಮ್ ತಗೋದಿಲ್ಲ ಇದು. ಇಟ್ ವಿಲ್ ಕ್ರಿಯೇಟ್ ದಿಸ್ ವಿಕ್ ಇನ್ ವೆರಿ ಶಾರ್ಟ್ ಟರ್ಮ್. ಈ ವಿಕ್ ನ ಜಲ್ದಿನೇ ಕ್ರಿಯೇಟ್ ಮಾಡಿಬಿಟ್ಟು ಅದಕ್ಕೆ ಇನ್ನೂ ಜಾಸ್ತಿ ಟೈಮ್ ಉಳಿದಿರುತ್ತೆ. ಇಟ್ ವಿಲ್ ಬಿ ಹ್ಯಾವಿಂಗ್ ಇನಫ್ ಟೈಮ್ ಟು ಫಾರ್ಮ್ ದಿಸ್ ಬ್ಯೂಟಿಫುಲ್ ಎಕ್ಸ್ಪಾನ್ಷನ್ ಬಾಡಿ. ಸೊ ಈ ಎಕ್ಸ್ಪಾನ್ಷನ್ ಬಾಡಿ ಫಾರ್ಮ್ ಆಗೋದಕ್ಕೆ ಇದರ ಹತ್ರ ಇನ್ನೂ ಚೆನ್ನಾಗಿ ಟೈಮ್ ಉಳಿದಿರುತ್ತೆ. ಸೊ ಓಪನ್ ಆಗಿ ಹೈ ಸೆಟ್ ಮಾಡುತ್ತೆ, ಹೈ ಸೆಟ್ ಮಾಡಿದ್ಮೇಲೆ ಎಷ್ಟು ಜಲ್ದಿ ಹೈ ಸೆಟ್ ಮಾಡುತ್ತೋ ಅಷ್ಟು ಟೈಮ್ ಇದಕ್ಕೆ ಬಾಡಿ ಕ್ರಿಯೇಟ್ ಮಾಡೋದಕ್ಕೆ ಟೈಮ್ ಉಳಿಯುತ್ತೆ ಕ್ಯಾಂಡಲ್ಗೆ. ಸೊ ಇಟ್ ವಿಲ್ ಹ್ಯಾವ್ ಅ ಗುಡ್ ಎಕ್ಸ್ಪಾನ್ಷನ್ ಕ್ಯಾಂಡಲ್. ಸೊ ನಾವು ಈ ತರ ಕ್ಯಾಂಡಲ್ಸ್ ನ ಜಾಸ್ತಿ ಫೋಕಸ್ ಮಾಡಬೇಕು, ಈ ತರ ಕ್ಯಾಂಡಲ್ಸ್ನೇ ಟ್ರೇಡ್ ಮಾಡೋದಕ್ಕೆ ಟ್ರೈ ಮಾಡಬೇಕು. ಸೊ ನೆಗೆಟಿವ್ ಕಂಡೀಷನ್ಸ್ ಆರ್ ನಥಿಂಗ್ ಬಟ್ ದೀಸ್ ಟೈಪ್ ಆಫ್ ಕ್ಯಾಂಡಲ್ಸ್. ದೊಡ್ಡದಾಗಿರೋ ವಿಕ್ ಫಾರ್ಮ್ ಆಗುತ್ತೆ. ಸೊ ಅದೇ ಕಾರಣಕ್ಕಾಗಿ ಇದು ಬಾಡಿ ಕ್ರಿಯೇಟ್ ಆಗಲ್ಲ. ಸೊ ವೈ ದಟ್ ಹ್ಯಾಪನ್ಸ್, ಈ ವಿಕ್ ಇದು ಓಪನ್ ಆಗ್ಬಿಟ್ಟು ಈ ವಿಕ್ ಫಾರ್ಮ್ ಮಾಡೋಷ್ಟರಲ್ಲಿ ಬಹಳ ಟೈಮ್ ಹೋಗ್ಬಿಟ್ಟಿರುತ್ತೆ ಆಲ್ರೆಡಿ. ಸೊ ಆ ಟೈಮ್ ಇಲ್ಲೇ ಜಾಸ್ತಿ ಕನ್ಸ್ಯೂಮ್ ಆಗಿರೋದ್ರಿಂದ ಈ ಬಾಡಿ ಫಾರ್ಮ್ ಆಗೋದಕ್ಕೆ ಟೈಮೇ ಉಳಿಯೋದಿಲ್ಲ ಅದ್ರ ಹತ್ರ. ಸೊ ಟೈಮ್ ಉಳಿಲಾರಕ್ಕಾಗಿ ಇದು ಏನ್ ಮಾಡುತ್ತೆ, ಹೋಗ್ಬಿಟ್ಟು ಮತ್ತೆ ಬ್ಯಾಕ್ ಇನ್ ರೇಂಜ್ ಬರುತ್ತೆ. ಸೊ ದೀಸ್ ಕ್ಯಾಂಡಲ್ಸ್ ಲುಕ್ ಸಮ್ ಕೈಂಡ್ ಆಫ್ ಡೋಜಿ ಆರ್ ಇಂಡಿಸಿಷನ್ ಕ್ಯಾಂಡಲ್ ಹಿಯರ್, ಬಟ್ ಇದು ಲೋವರ್ ಟೈಮ್ ಫ್ರೇಮ್ ಅಲ್ಲಿ ಬಹಳ ರೇಂಜ್ ಬೌಂಡ್ ಕ್ಯಾಂಡಲ್ ಇರುತ್ತೆ. ಅಂದ್ರೆ
ಕನ್ಸಾಲಿಡೇಷನ್ ಟೈಪ್ ಆಫ್ ಕ್ಯಾಂಡಲ್ ಇರುತ್ತೆ. ಓಕೆನಾ? ಸೊ ನೆಕ್ಸ್ಟ್ ಬಂದ್ಬಿಟ್ಟು ಎಕ್ಸ್ಪಾನ್ಷನ್. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ದಿಸ್ ಲೈನ್ ಈಸ್ ವೆರಿ ಇಂಪಾರ್ಟೆಂಟ್. True expansion occurs when all time frames are aligned in one direction. The goal of this section is to show you how the process I used to achieve this. Okay. ಸೊ ಟ್ರೂ ಎಕ್ಸ್ಪಾನ್ಷನ್ ಯಾವಾಗ ಆಗುತ್ತಂದ್ರೆ ಎಲ್ಲ ಟೈಮ್ ಫ್ರೇಮ್ನು ಒಂದೇ ಸೈಡ್ ಹೋಗ್ತಾ ಇರಬೇಕು. ಫಾರ್ ಎಕ್ಸಾಂಪಲ್, ಲುಕ್ ಅಟ್ ದಿಸ್ 4 hour ಕ್ಯಾಂಡಲ್. ದಿಸ್ ಈಸ್ ಬೇರಿಶ್. ಸೊ 1 hour ಅಲ್ಲಿ ಏನಿದೆ? ಬೇರಿಶ್ ಇದೆ. ಸೊ ಈ ಬೇರಿಶ್ ನ ನಾವು ಹೆಂಗ್ ಪ್ರಿಡಿಕ್ಟ್ ಮಾಡಿದ್ವಿ? ಸೊ ನಮ್ಗೆ ಇಲ್ಲಿ ನೋಡಿದ್ 4 hour ನೋಡಿದ್ಮೇಲೆ ಗೊತ್ತಾಯ್ತು ಬೇರಿಶ್ ಇದೆ ಅಂತ. ಸೊ 1 hour ಅಲ್ಲಿ ಇದಿನ್ನೂ ಫಾರ್ಮ್ ಆಗಿರಲ್ಲ. ಓಕೆನಾ? ಫಾರ್ ಎಕ್ಸಾಂಪಲ್, ಈ ಟೈಮಲ್ಲಿ ಇನ್ನೂ ಫಾರ್ಮ್ ಆಗಿಲ್ಲ ಇದು. ಸೊ ಇವಾಗ ನಾವು ಹೇಗ್ ನೀವು how will you predict that this candle will be the expansion candle? That is the reason we have a lot of concepts like uh, crack and correlation and all. ಇಲ್ಲಿ ನೋಡಿ, YM ಈ ಫೇರ್ ವಾಲಿ ಗ್ಯಾಪ್ ಅಲ್ಲಿ ಇದೆ, ರೇಂಜ್ ಹೈನ ಆಲ್ರೆಡಿ ಕ್ಲಿಯರ್ ಮಾಡಿದೆ. ಸೊ ಈ ಹೈ, ಈ ಕ್ಯಾಂಡಲ್ ನೋಡಿ, ಪರ್ಟಿಕ್ಯುಲರ್ ಕ್ಯಾಂಡಲ್, ಈ ಹೈ ಮತ್ತೆ ಈ ಹೈ 2 ಸ್ಟೇಜ್ SMT ಇದೆ. 2 ಸ್ಟೇಜ್ ಅಂದ್ರೆ PSP with this high and this ಈ ಹೈನ ಆಲ್ರೆಡಿ ತಗೊಂಡಿದೆ. ಸೊ ವಾಟ್ ಆರ್ ದಿ ಸೊ ಇಲ್ಲಿ ನೋಡಿ, ಈ ಹೈ ಆಲ್ರೆಡಿ ಕ್ಲಿಯರ್ ಮಾಡಿದೆ. ಬಟ್ ಈ ಹೈನ ಇನ್ನೂ ಕ್ಲಿಯರ್ ಮಾಡಿಲ್ಲ ಇದು YM. ಓಕೆ. ಸೊ ದಿಸ್ ಈಸ್ ಟೂ ಸ್ಟೇಜ್ ಕ್ರ್ಯಾಕ್ ಅಂಡ್ ಕೋರಿಲೇಷನ್. ಇದು PSP, ಈ ಕ್ಯಾಂಡಲ್ ನೋಡಿ, PSP ಅಂದ್ರೆ ಈ ಕ್ಯಾಂಡಲ್ ಬುಲ್ಲಿಶ್ ಇದೆ, ಈ ಕ್ಯಾಂಡಲ್ ಬೇರಿಶ್ ಇದೆ. ಸೊ ದಿಸ್ ಈಸ್ PSP ಪ್ಲಸ್ ಈ ಹೈನ ಇದು ಕ್ಲಿಯರ್ ಮಾಡಿದೆ, ಈ ಹೈನ ಇದು ಕ್ಲಿಯರ್ ಮಾಡಿಲ್ಲ. ಸೊ ಇದು 2 ಸ್ಟೇಜ್ ಆಗುತ್ತೆ. 1 ಸ್ಟೇಜ್ PSP, ಅನದರ್ ಸ್ಟೇಜ್ ಇಸ್ SMT. ಸೊ SMT ಅಂದ್ರೆ ಏನು ಅಂದ್ರೆ ಬೇಸಿಕ್ ಟರ್ಮ್ಸ್ ಅಲ್ಲಿ ಹೇಳ್ಬೇಕು ಅಂದ್ರೆ ಒಂದ್ ಅಸೆಟ್ ಒಂದ್ ಹೈನ ಕ್ಲಿಯರ್ ಮಾಡುತ್ತೆ. ಸೊ ದೀಸ್ 2 ಅಸೆಟ್ಸ್ ಆರ್ ಕೋ-ರಿಲೇಟೆಡ್ ಅಸೆಟ್ಸ್ ಅಂತ ಹೇಳ್ಬೋದು. ಕೋ-ರಿಲೇಟೆಡ್ ಅಸೆಟ್ಸ್ ಪೇರ್ಸ್ ನಾನು ಆಮೇಲೆ ನಿಮ್ಗೆ ಗ್ರೂಪ್ ಅಲ್ಲಿ ಶೇರ್ ಮಾಡ್ತೀನಿ, ಒಂದ್ಸತಿ ಚೆಕ್ ಮಾಡಿ ಯಾವ್ಯಾವ ಅಸೆಟ್ ಯಾವ್ದಾವ್ದು ಕೋ-ರಿಲೇಟೆಡ್ ಇರುತ್ತೆ ಅಂತ. ಸೊ ಇನ್ ದಿಸ್ ಕೇಸ್ NQ, ES ಅಂಡ್ YM. NQ ನೋಡಿ, NQ, ES ಮತ್ತೆ YM ಮೂರು ಕೋ-ರಿಲೇಟೆಡ್ ಇರ್ತವೆ. ಸೊ ಇಫ್ ಯು ಆರ್ ಗೋಯಿಂಗ್ ಟು 4x ಅಲ್ಲಿ ಯೂರೋ USD ಮತ್ತೆ GBP USD ಕೋ-ರಿಲೇಟೆಡ್ ಆಗಿರ್ತವೆ. ಡೈರೆಕ್ಟ್ಲಿ ಪಾಸಿಟಿವ್ ಕೋರಿಲೇಷನ್ ಇರುತ್ತೆ. ಮತ್ತೆ ಯೂರೋ USD ಮತ್ತೆ ಡಾಲರ್ ಇಂಡೆಕ್ಸ್ದು ಅಪೋಸಿಟ್ ಕೋರಿಲೇಷನ್ ಇರುತ್ತೆ. ಅಂಡ್ ಗೋಲ್ಡು ಮತ್ತೆ ಸಿಲ್ವರು ಕೋ-ರಿಲೇಟೆಡ್ ಇರ್ತವೆ. XAU-USD ಮತ್ತೆ XAU-EUR ಕೋ-ರಿಲೇಟೆಡ್ ಇರ್ತವೆ. ಇಫ್ ಯು ಆರ್ ಟ್ರೇಡಿಂಗ್ ಗೋಲ್ಡ್ ಅಂದ್ರೆ ನೀವು ಈ ಕೋ-ರಿಲೇಟೆಡ್ ಅಸೆಟ್ ನ ನೋಡ್ಬೋದು. ಮತ್ತೆ AUD-USD ಮತ್ತೆ ಇನ್ನೊಂದು ನ್ಯೂಜಿಲೆಂಡ್ ಡಾಲರ್ USD ಅನ್ಸುತ್ತೆ, ಅವೆರಡು ಕೋ-ರಿಲೇಟೆಡ್ ಇರ್ತವೆ. ದೇರ್ ಆರ್ ಲಾಟ್ ಆಫ್ ಸಚ್ ಕೋ-ರಿಲೇಟೆಡ್ ಅಸೆಟ್ಸ್. ಇಫ್ ಯು ಸರ್ಚ್ ಇನ್ ಇಂಟರ್ನೆಟ್ ಯು ಡೆಫಿನೆಟ್ಲಿ ಗೆಟ್ ಇಟ್. ಅಂದ್ರೂ ನಾನು ಒಂದ್ಸತಿ ಗ್ರೂಪ್ ಅಲ್ಲಿ ಶೇರ್ ಮಾಡ್ತೀನಿ, ಒಂದ್ಸತಿ ಚೆಕ್ ಮಾಡಿ ಕೋ-ರಿಲೇಟೆಡ್ ಅಸೆಟ್ಸ್ ಯಾವ್ಯಾವ ಇರುತ್ತಂತ. ಸೊ ಇನ್ ದಿಸ್ ಕೇಸ್ ನಮಗೆ ಕೋ-ರಿಲೇಟೆಡ್ ಅಸೆಟ್ NQ, YM ಮತ್ತೆ ES ಮೂರು ಕೋ-ರಿಲೇಟೆಡ್ ಅಸೆಟ್ ಆಗಿರ್ತವೆ. ಸೊ ಇಲ್ಲಿ ನಮಗೆ 2 ಸ್ಟೇಜ್ ಆಗಿರುತ್ತೆ. ಸೊ 2 ಸ್ಟೇಜ್ ಆದ್ಮೇಲೆ ನೋಡಿ, ಓಪನ್ ಆಗಿ ಇನ್ನೊಂದ್ಸತಿ ಹೇಳ SMT 2 ಸ್ಟೇಜ್. ಓಕೆ. ಸೊ ಇಲ್ಲಿ ನೋಡಿ, ಇಟ್ಸ್ ಗೋ ಹಿಯರ್. ಇವಾಗ ನೋಡಿ, ಈ ಕ್ಯಾಂಡಲ್ ಇದು 11 AM ಕ್ಯಾಂಡಲ್ ಇದು. ಓಕೆ, ನ್ಯೂಯಾರ್ಕ್ ಟೈಮಿಂಗ್ 11 AM, ಇಲ್ಲಿ 11 AM. ಓಕೆನಾ? ಸೊ ಈ ಅಸೆಟ್ಸ್, ಇವೆರಡು ಅಸೆಟ್ಸ್ ಕೋ-ರಿಲೇಟೆಡ್ ಅಸೆಟ್ಸ್ ಅಂದ್ರೆ ಎರಡು ಒಂದೇ ತರ ಮೂವ್ ಆಗ್ಬೇಕಾಗಿರೋ ಅಸೆಟ್ ಇದು. ಸೊ ಇವಾಗ ನೀವು ಓವರ್ ಆಲ್ ಹೈಯರ್ ಟೈಮ್ ಫ್ರೇಮ್ ಅಲ್ಲಿ ನೋಡಿದ್ರೆ ಒಂಥರ ಎರಡು ಸೇಮ್ ಮೂವ್ ಆಗ್ತಿರ್ತವೆ. ಸೊ ಈ ಲೋ ಫಾರ್ಮ್ ಆಯ್ತಾ, ಈ ಲೋ ಫಾರ್ಮ್ ಆಯ್ತು, ಈ ಲೋ ಕ್ಲಿಯರ್ ಆಯ್ತಾ, ಈ ಲೋ ಕ್ಲಿಯರ್ ಆಯ್ತು. ಸೊ ಈ ತರ ಈ ಲೋ ಫಾರ್ಮ್ ಆಗಿದೆ, ಬಟ್ ಇನ್ನೂ ಕ್ಲಿಯರ್ ಆಗಿಲ್ಲ. ಸೊ ದಿಸ್ ಈಸ್ ಟ್ರಿಕಿ. ಇಟ್ ಕ್ಯಾನ್ ರಿವರ್ಸ್ ಎನಿ ಟೈಮ್. ಬಟ್ ನಾವು ಓವರ್ ಆಲ್ ಬೇರಿಶ್ ಇರೋದ್ರಿಂದ ಏನೋ ಒಂದು ಕಾನ್ಫಿಡೆನ್ಸ್ ಇದೆ ಈ ಲೋ ತನಕ ಬರ್ಬೋದು ಅಂತ. ಸೊ ಒಂದೇ ತರ ಸ್ಟ್ರಕ್ಚರ್ ಅಲ್ಲಿ ಫಾರ್ಮ್ ಆಗಿ ಮೂವ್ ಆಗ್ತಿರ್ತವೆ ಇವೆರಡು ಅಸೆಟ್ಸ್. ಇವೆರಡು ಮತ್ತೆ ಇನ್ನೊಂದು ES ಅಂತ ಇರುತ್ತೆ, S&P 500. ಸೊ ಆಲ್ ದೀಸ್ 3 ಅಸೆಟ್ಸ್ ವಿಲ್ ಮೂವ್ ಕೋ-ರಿಲೇಟೆಡ್. ದೀಸ್ ಆರ್ ಕೋ-ರಿಲೇಟೆಡ್ ಅಸೆಟ್ಸ್. ಓಕೆನಾ? ಸೊ
ಇವಾಗ ಅಬ್ಸರ್ವ್ ಮಾಡಿ. ಸೊ ಕೋರಿಲೇಟೆಡ್ ಅಸೆಟ್ಸ್ ಇದಾವ ಅಂದ್ರೆ ಸೇಮ್ ಮೂವ್ ಆಗ್ಬೇಕು ತಾನೆ, ಸೇಮ್ ತರ ಮೂವ್ ಆಗ್ತಿರ್ಬೇಕು. ಓಕೆನಾ? ಬಟ್ ಇವಾಗ ನೆಕ್ಸ್ಟ್ ಕ್ಯಾಂಡಲ್ ನೀವು ಅಬ್ಸರ್ವ್ ಮಾಡಿ. ಈ ಕ್ಯಾಂಡಲ್ ನೋಡಿ, ಈ ಹೈನ ತಗೋತಾ ಇಲ್ಲಿ. ಓಕೆ, ಈ ಹೈ ಕ್ಲಿಯರ್ ಮಾಡ್ತಾ ಈ ಕ್ಯಾಂಡಲ್. ಬಟ್ ಈ ಕ್ಯಾಂಡಲ್ ನೋಡಿ, ಹೈ ಕ್ಲಿಯರ್ ಮಾಡಲಿಲ್ಲ ಇದು. ಓಕೆ, 11 AM ಕ್ಯಾಂಡಲ್. ದಿಸ್ ಇಸ್ ಆಲ್ಸೋ 11 AM ಕ್ಯಾಂಡಲ್, and this is also 11 AM candle. But this candle, the next candle of this 11 AM, 12 PM candle cleared this high, 11 AM candle's high. But here 12 PM candle didn't clear this high. So ಇದು SMT ಆಗಿರುತ್ತೆ, ಸ್ಮಾರ್ಟ್ ಮನಿ ಟ್ರ್ಯಾಪ್ ಅಂತ. ಸೊ SMT ಆಗಿರುತ್ತೆ. ಸ್ವಲ್ಪ ಜನ ಸ್ಮಾರ್ಟ್ ಮನಿ ಟೆಕ್ನಿಕ್ ಅಂತಾರೆ, ಸ್ವಲ್ಪ ಜನ ಸ್ಮಾರ್ಟ್ ಮನಿ ಟ್ರ್ಯಾಪ್ ಅಂತಾರೆ. ಸೊ ಐ ಜಸ್ಟ್ ಕಾಲ್ ಇಟ್ SMT. ಸೊ ಇದು SMT ಆಗಿರುತ್ತೆ. ಸೊ ದಿಸ್ ಈಸ್ ಒನ್ ಸ್ಟೇಜ್. ಒಂದು ಕ್ರ್ಯಾಕ್ ಇನ್ ಕೋರಿಲೇಷನ್ ಆಯ್ತಾ ಇಲ್ಲಿ. ಕ್ರ್ಯಾಕ್ ಇನ್ ಕೋರಿಲೇಷನ್ ಅಂದ್ರೆ ಇವೆರಡದು ಕೋರಿಲೇಷನ್, ಇದೇನು ಕೋರಿಲೇಷನ್ ಇರುತ್ತೆ, ಒಂದೇ ತರ ಮೂವ್ ಆಗೋ ಕೋರಿಲೇಷನ್ ಏನಿರುತ್ತೆ ಅದು ಕ್ರ್ಯಾಕ್ ಆಗ್ಬಿಡುತ್ತೆ ಇಲ್ಲಿ. ಬಿಕಾಸ್ ಇದೇ ಒಂದು ಅಸೆಟ್ ಬೇರೆ ತರ ಬಿಹೇವ್ ಮಾಡ್ತು, ಇದೇ ಒಂದು ಅಸೆಟ್ ಬೇರೆ ತರ ಬಿಹೇವ್ ಮಾಡ್ತು ಅಟ್ ದಿಸ್ ಪರ್ಟಿಕ್ಯುಲರ್ ಟೈಮ್. So at this particular time there is a crack in correlation between these two assets. So ಇವೆರಡು ಅಸೆಟ್ ನಡುವೆ ಕ್ರ್ಯಾಕ್ ಇನ್ ಕೋರಿಲೇಷನ್ ಆಯ್ತು. ಸೊ ಆಯ್ತಾ ಇದು ಏನು ಅಂದ್ರೆ ಎಸ್ ಎಂ ಟಿ ಕ್ರ್ಯಾಕ್ ಇನ್ ಕೋರಿಲೇಷನ್ ಆಯ್ತಾ. ಸೊ ದಿಸ್ ಈಸ್ ಒನ್ ಸ್ಟೇಜ್. ಸೊ ವಾಟ್ ಈಸ್ ಅನದರ್ ಸ್ಟೇಜ್? ಅನದರ್ ಸ್ಟೇಜ್ ಇಸ್ ದಿಸ್ PSP ಇಟ್ ಸೆಲ್ಫ್. PSP ಅಂದ್ರೆ ಏನು ಅಂದ್ರೆ, ಆ ಪರ್ಟಿಕ್ಯುಲರ್ ಟೈಮ್ ಅಲ್ಲಿ 11 AM ಆಗಿರೋ ಟೈಮ್ ಅಲ್ಲಿ ಈ ಅಸೆಟ್ ಅಲ್ಲಿ NQ ಅಸೆಟ್ ಅಲ್ಲಿ ಈ ಕ್ಯಾಂಡಲ್ ಬುಲಿಶ್ ಕ್ಲೋಸ್ ಆಯಿತು. ಬಟ್ YM ಅಸೆಟ್ ಅಲ್ಲಿ 11 AM ಕ್ಯಾಂಡಲ್ ಬೇರಿಶ್ ಕ್ಲೋಸ್ ಆಯಿತು. ಸೊ ಅಗೇನ್ ಹಿಯರ್ ಇಟ್ ಈಸ್ ಕ್ರ್ಯಾಕ್ ಇನ್ ಕೋರಿಲೇಷನ್. ಇವೆರಡು ಕೋರಿಲೇಷನ್ ಕ್ರ್ಯಾಕ್ ಆಯ್ತು ಇಲ್ಲಿ ಇನ್ನೊಂದ್ಸತಿ. ಸೊ ದಿಸ್ ಈಸ್ ಟೂ ಸ್ಟೇಜ್, SMT ಪ್ಲಸ್ PSP. ಸೊ ಇದು ಟೂ ಸ್ಟೇಜ್. ನೀವು ಯಾವಾಗ ಕಂಟಿನ್ಯೂಷನ್ ಟ್ರೇಡ್ ಮಾಡ್ತಿರ್ತೀರಲ್ಲ, ಹಿಂಗೇನು ಕಂಟಿನ್ಯೂಷನ್ ಟ್ರೇಡ್ ಮಾಡ್ತಿರ್ತಾರೆ, ಅವಾಗ ನಿಮ್ಗೆ ಒನ್ ಸ್ಟೇಜ್ ಇದ್ರೆ ಸಾಕು, ಒನ್ ಸ್ಟೇಜ್ ಇದ್ರು ನೀವು ಟ್ರೇಡ್ ಮಾಡ್ಬೋದು. ಬಟ್ ಈ ತರ ರಿವರ್ಸಲ್ ಟ್ರೇಡ್ ಮಾಡುವಾಗ ಟೂ ಸ್ಟೇಜ್ ಇರ್ಬೇಕು ನಿಮಗೆ. ಸೊ ಇಫ್ ಯು ಸಿ ಹಿಯರ್, ಯಾವಾಗ ನಿಮ್ಗೆ ಕ್ರ್ಯಾಕ್ ಇನ್ ಕೋರಿಲೇಷನ್ ಆಗುತ್ತೆ ಆವಾಗ ಮಾರ್ಕೆಟ್ ಸಡನ್ ರಿವರ್ಸಲ್ ಆಗುತ್ತೆ ಆ ಪರ್ಟಿಕ್ಯುಲರ್ ಪಾಯಿಂಟ್ ಇಂದ. ಏನಕ್ಕಂದ್ರೆ ಟು ಬ್ಯಾಲೆನ್ಸ್ ಔಟ್ ಥಿಂಗ್ಸ್. ಈ ಪೂರ್ತಿ ಆಸೆಟ್ ಸಿಂಕ್ರೊನೈಸ್ ಆಗ್ಬೇಕು ಎರಡು ಅಸೆಟ್ಸ್. ಸೊ ಎರಡು ಅಸೆಟ್ಸ್ ಒಂದೇ ತರ ಮೂವ್ ಮಾಡಕ್ ಟ್ರೈ ಮಾಡುತ್ತೆ ಮತ್ತೆ ಮಾರ್ಕೆಟ್. ಸೊ ಅದ್ರ ಸಲುವಾಗಿ ಆ ಪರ್ಟಿಕ್ಯುಲರ್ ಟೈಮ್ ಇಂದ ಮಾರ್ಕೆಟ್ ರಿವರ್ಸ್ ಆಗಕ್ ಟ್ರೈ ಮಾಡುತ್ತೆ. ಸೊ ಹಿಯರ್ ಆರ್ ಸಮ್ ಎಕ್ಸಾಂಪಲ್ಸ್. ಇಫ್ ಯು ಸಿ ದಿಸ್, ಈ ಕ್ರ್ಯಾಕ್ ಅಂಡ್ ಕೋರಿಲೇಷನ್ ಆದ್ಮೇಲೆ ಸ್ಟ್ರೇಟ್ ಫ್ಲಶ್ ಆಯ್ತು. ಓಕೆನಾ? ಇದೊಂದು ಬಿಡಿ, ಇದು ಬಿಡಿ, ಇನ್ನೊಂದು ಎಕ್ಸಾಂಪಲ್ ತೋರಿಸ್ತೀನಿ ನೋಡಿ. ಇಲ್ಲಿ ನೋಡಿ, ಈ ಕ್ರ್ಯಾಕ್ ಅಂಡ್ ಕೋರಿಲೇಷನ್ ಬಿಡಿ. ದಿಸ್ ಈಸ್ 9 AM, ದಿಸ್ ಈಸ್ 9 AM. ಓಕೆ, ಸೊ ಇಲ್ಲಿ 9 AM ಬುಲಿಶ್ ಆಗಿದೆ, ಇಲ್ಲಿ ಬೇರಿಶ್ ಆಗಿದೆ. ಓಕೆನಾ? ಸೊ ದಿಸ್ ಈಸ್ PSP ಇಟ್ ಸೆಲ್ಫ್. ಇವಾಗ ನೀವು ನೆಕ್ಸ್ಟ್ ಕ್ಯಾಂಡಲ್ ನೋಡಿ, PSP ನ ಇವಾಗ ನೆಕ್ಸ್ಟ್ ಕ್ಯಾಂಡಲ್ PSP ಆಗಿದ್ದು, ಇಲ್ಲಿಂದ ಸಡನ್ ರಿವರ್ಸಲ್. ಓಕೆ, ಕ್ರ್ಯಾಕ್ ಅಂಡ್ ಕೋರಿಲೇಷನ್ ಅಂಡ್ ಸಡನ್ ರಿವರ್ಸಲ್. If you see this, okay, this low is already taken, but this is crack and correlation and sudden reversal. Adu bidi. I'm just showing you some examples. Okay, examples ತೋರಿಸ್ಬಿಡ್ತೀನಿ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಇಲ್ಲಿ ನೋಡಿ, ಈ ಕ್ಯಾಂಡಲ್ಸ್ ನೋಡಿ, look at these candles. ಬುಲ್ಲಿಶ್ ಇದೆ, ಬೇರಿಶ್ ಇದೆ. ಸೊ ಕ್ಯಾಂಡಲ್ ಟು ಕ್ಯಾಂಡಲ್ ಒಂಥರ ಏನೋ ಸೇಮ್ ಆಗಿನೇ ಮೂವ್ ಆಗ್ತಿದಾವಲ್ಲ. ಇಲ್ಲಿ ಬುಲ್ಲಿಶ್, ಬೇರಿಶ್, ಬೇರಿಶ್. ಓಕೆ, ಇವಾಗ ನೆಕ್ಸ್ಟ್ ಕ್ಯಾಂಡಲ್ ನೋಡಿ, ಈ ಕ್ಯಾಂಡಲ್ ಹೈ ನೋಡಿ, ಈ ಕ್ಯಾಂಡಲ್ ಹೈ ನೋಡಿ. ಓಕೆ, ನೋಡಿ, ಇಲ್ಲಿ ಈ ಕ್ಯಾಂಡಲ್ ಹೈನ ಇದು ಕ್ಲಿಯರ್ ಮಾಡ್ತು, ಬಟ್ ಇಲ್ಲಿ ಕ್ಲಿಯರ್ ಮಾಡಲಿಲ್ಲ. ಸೊ ದಟ್ ಈಸ್ ದ ರೀಸನ್ ವಿ ಗಾಟ್ ದಿಸ್ ಗುಡ್ ಫ್ಲಶ್ ಹಿಯರ್, ಗುಡ್ ಎಕ್ಸ್ಪಾನ್ಷನ್ ಕ್ಯಾಂಡಲ್ ಅನ್ಬೋದು. ಸೊ ದೀಸ್ ಕ್ರ್ಯಾಕ್ ಅಂಡ್ ಕೋರಿಲೇಷನ್ ಮ್ಯಾಟರ್ಸ್ ಹಿಯರ್. ನಾವು ಇಲ್ಲಿ ಟ್ರೇಡ್ ಮಾಡಿದ್ರೆ ಈ ಅಸೆಟ್ ನ ಟ್ರೇಡ್ ಮಾಡಬೇಕು. ಏನಕ್ಕಂದ್ರೆ ವಿ ಹ್ಯಾವ್ ದಿಸ್ ಫೇರ್ ವ್ಯಾಲ್ಯೂ ಗ್ಯಾಪ್, ಮತ್ತೆ ಫೇರ್ ವ್ಯಾಲ್ಯೂ ಗ್ಯಾಪ್ ಒಳಗಡೆ ಕ್ರ್ಯಾಕ್ ಅಂಡ್ ಕೋರಿಲೇಷನ್ ಇದೆ, ಮತ್ತೆ ನಾವು ಕಂಟಿನ್ಯೂಷನ್ ಅಲ್ಲಿ ಇದೀವಿ. ಸೊ ಕಂಟಿನ್ಯೂಷನ್ ಒನ್ ಸ್ಟೇಜ್ ಇನ್ಸ್ಟೆಡ್ ಆಫ್ ದಿಸ್ PDRA, and we are good to go till these lows. ಈ ಲೋಸ್ ಅಲ್ಲಂತೂ ಅಟ್ಲೀಸ್ಟ್ ನಾವು ಬ್ರೇಕ್ ಇವನ್ ಬರಬೇಕು.
ಸೊ ನೀವು ಇವಾಗ ಅನ್ಬೋದು ಈ ಕ್ರ್ಯಾಕ್ ಅಂಡ್ ಕೋರಿಲೇಷನ್ ಆದ್ಮೇಲೆ ನೀವು ಹೇಳ್ತಿದ್ದೀರಾ ಅಂತ. ದಟ್ ಈಸ್ ದ ರೀಸನ್ ವೈ ವಿ ಹ್ಯಾವ್ ಟೈಮ್ ಫ್ರೇಮ್ ಅಲೈನ್ಮೆಂಟ್ಸ್. ಸೊ ಇವಾಗ ನೀವು ಇದು 1 hour ಟೈಮ್ ಫ್ರೇಮ್, ಇದು 1 hour ಕ್ಯಾಂಡಲ್ ನ ಫ್ರೇಮ್ ಮಾಡ್ತಿದ್ದೀರಾ ಅನ್ಕೊಳ್ಳಿ. ನೀವು ಒಂದು ಆರ್ಡರ್ ನ ಫಾಲೋ ಮಾಡಿ. ಇವಾಗ ನೀವು 1 hour 3 minute ಅಲ್ಲಿ ಎಂಟ್ರಿ ತಗೋತಿದ್ದೀರಾ, 30 minutes ಫಾಲೋ ಮಾಡಿ. ಓಕೆ, ಸೊ ನಿಮ್ಗೆ 30 minute ಅಲ್ಲೂ ಎಂಟ್ರಿ ಸಿಕ್ಕೇ ಸಿಗುತ್ತೆ. ನೋಡಿ ಹೈ ಕ್ಲಿಯರ್ ಆಯ್ತಾ, ಹೈ ಕ್ಲಿಯರ್ ಆಗ್ಲಿಲ್ವಾ? 3 minute ಬನ್ನಿ, ನೋಡಿ ಸಕ್ಕತ್ತಾಗಿದೆ ಎಂಟ್ರಿ. ಎಸ್ ಎಂ ಟಿ, ಈ ಹೈ ಜೊತೆ ಎಸ್ ಎಂ ಟಿ, ಮತ್ತೆ ಚೇಂಜ್ ಇನ್ ಸ್ಟೇಟ್ ಆಫ್ ಡೆಲಿವರಿ. ಇಲ್ಲಿ ಲಿಮಿಟ್ ಅಲ್ಲಿ ಎಂಟರ್ ಆಗ್ತೀರಾ, ಟ್ಯಾಪ್ ಸಿಗುತ್ತೆ ವಾಪಸ್ಸು. ಹೈ ಮೇಲೆ ಎಸ್ ಎಲ್ 1:2. 1:2. ನೀವು ಈ ಲೋ ತಗೊಂಡ್ಮೇಲೆ ಪ್ರೊಬ್ಯಾಬ್ಲಿ ಈ ಲೋ ಕ್ಲಿಯರ್ ಆದ್ಮೇಲೆ ಬ್ರೇಕ್ ಇವನ್ ಬರಬೇಕು. ಬಟ್ ಹಿಯರ್ ಇಟ್ ಈಸ್ ಬಿಟ್ ಟ್ರಿಕಿ. ಏನಕ್ಕಂದ್ರೆ ಈ ಲೋ ತಗೊಂಡ್ಮೇಲೆ ಆಲ್ರೆಡಿ ಈ ಲೋ ತಗೊಂಡಿರುತ್ತೆ, ಸ್ವಲ್ಪ ನಿಮ್ಗೆ ಹೆದರಿಕೆ ಆಗುತ್ತೆ ಇಲ್ಲಿ ಎಂಟರ್ ಆಗಕ್ಕೆ. ಬಟ್ ಇಫ್ ಯು ಆರ್ ವಿತ್ ಕಾಂಟೆಕ್ಸ್ಟ್ ಯು ಕ್ಯಾನ್ ಡೆಫಿನೆಟ್ಲಿ ಎಂಟರ್ ಇಟ್. ಸೊ ಈ ತರ ಲೋವರ್ ಟೈಮ್ ಫ್ರೇಮ್ ಅಲ್ಲಿ ಹೋಗ್ಬಿಟ್ಟು ಈ 1 hour ನ ನೀವು ಫ್ರೇಮ್ ಮಾಡ್ಬೋದು. ಸೊ ದಟ್ ಈಸ್ ದ ರೀಸನ್ ವೈ ದ ಟೈಮ್ ಫ್ರೇಮ್, ವೈ ಐ ಎಕ್ಸ್ಪ್ಲೇನ್ಡ್ ಯು ಗೈಸ್ ಟೈಮ್ ಫ್ರೇಮ್ ಅಬೌಟ್ ಟೈಮ್ ಫ್ರೇಮ್ಸ್. ಸೊ ಈ ತರ ಕ್ರ್ಯಾಕ್ ಅಂಡ್ ಕೋರಿಲೇಷನ್ ಇರುತ್ತೆ. So what I was explaining is expansion occurs when all the time frames are aligned in one direction. So ಎಲ್ಲ ಟೈಮ್ ಫ್ರೇಮು ಒಂದೇ ಡೈರೆಕ್ಷನ್ ಅಲ್ಲಿ ಅಲೈನ್ ಆಗಿರೋವಾಗ ಚೆನ್ನಾಗಿ ಎಕ್ಸ್ಪ್ಯಾನ್ಷನ್ ಸಿಗುತ್ತೆ. ಫಾರ್ ಎಕ್ಸಾಂಪಲ್ ಈ 4 hour ನೋಡಿ, ಬೇರಿಶ್ ನಾವು ಅಲೈನ್ ಆಗಿದೀವ. ಸೊ ನಾವು 1 hour ಅಲ್ಲಿನೂ ಬೇರಿಶ್ ಇದೀವಿ. So that is the reason we got this good expansion in 3 minutes. So these are the good healthy expansions we should be trading. ಆ ಥರ. ಸೊ ಎಲ್ಲ ಟೈಮ್ ಫ್ರೇಮ್ನು ಒಂದೇ ಡೈರೆಕ್ಷನ್ ಅಲ್ಲಿ ಅಲೈನ್ ಮಾಡಿಬಿಟ್ಟು ನಮ್ಮನ್ನ ನಾವು ಅಲ್ಲಿ ಪ್ಲೇಸ್ ಮಾಡ್ಬೇಕು. ಅಂದ್ರೆ ವಿ ಶುಡ್ ಬಿ ಪ್ಲೇಸಿಂಗ್ ಅವರ್ ಸೆಲ್ಫ್ ವಿತ್ ಮಾರ್ಕೆಟ್ ಜೊತೆಗೆ ಮೂವ್ ಆಗ್ಬೇಕು ನಾವು ಯಾವಾಗ್ಲೂ, ಮಾರ್ಕೆಟ್ ಅಗೇನ್ಸ್ಟ್ ಅಲ್ಲ. ಸೊ ಮಾರ್ಕೆಟ್ ಜೊತೆಗೆ ನಮ್ಮನ್ನ ನಾವು ಅಲೈನ್ ಮಾಡಿ ಎಲ್ಲಾ ಟೈಮ್ ಫ್ರೇಮ್ ಜೊತೆಗೆ ಅಲೈನ್ ಮಾಡ್ಕೊಂಡು ನಮ್ ರೇಟ್ಸ್ ನ ಪ್ಲೇಸ್ ಮಾಡ್ತಾ ಇರ್ಬೇಕು. ಸೊ ದಿಸ್ ಈಸ್ ಹೌ ವಿ ಡೂ. ಸೊ ಹೌ ಟು ಅಲೈನ್ ಅವರ್ ಸೆಲ್ಫ್ ವಿತ್ ಹೈಯರ್ ಟೈಮ್ ಫ್ರೇಮ್ಸ್, ಇದನ್ನ ಇವತ್ತು ನಾವು ಡಿಸ್ಕಸ್ ಮಾಡೋಣ. ಏನಂದ್ರೆ ನಮ್ಮನ್ನ ನಾವು ಹೈಯರ್ ಟೈಮ್ ಫ್ರೇಮ್ ಜೊತೆಗೆ ಹೆಂಗ್ ಅಲೈನ್ ಮಾಡಬೇಕು ಅಂತ. ಸೊ ಹೈಯರ್ ಟೈಮ್ ಫ್ರೇಮ್ ಕ್ಯಾಂಡಲ್ಸ್ ಬಂದ್ಬಿಟ್ಟು ಡೈಲಿ ಹೈಯರ್ ಟೈಮ್ ಫ್ರೇಮ್ ಕ್ಯಾಂಡಲ್ ಆಗಿ ಯೂಸ್ ಮಾಡ್ತಿರ್ತೀವಿ. 4 hour ಹೈಯರ್ ಟೈಮ್ ಫ್ರೇಮ್ ಕ್ಯಾಂಡಲ್ ಆಗಿ ಯೂಸ್ ಮಾಡ್ತಿರ್ತೀವಿ. 1 hour ನ ಹೈಯರ್ ಟೈಮ್ ಫ್ರೇಮ್ ಕ್ಯಾಂಡಲ್ ಆಗಿ ಯೂಸ್ ಮಾಡ್ತಿರ್ತೀವಿ. ಸೊ another 15 minutes and 5 minutes, all these are intermediate time frames. ಸೊ ನಾವು ಹೈಯರ್ ಟೈಮ್ ಫ್ರೇಮ್ ಕ್ಯಾಂಡಲ್ಸ್ ಯಾವ ಅಂದ್ರೆ ಡೈಲಿ ಕ್ಯಾಂಡಲ್, 4 hour ಕ್ಯಾಂಡಲ್ ಅಂಡ್ 1 hour ಕ್ಯಾಂಡಲ್ ಆರ್ ದಿ ಹೈಯರ್ ಟೈಮ್ ಫ್ರೇಮ್ ಕ್ಯಾಂಡಲ್ಸ್. ಸೊ ನೆಕ್ಸ್ಟ್, focus on trading away from key level. So once a key level is hit and uh, anticipated high of the day or low of the day has formed, wick of higher time frame candle, aim to align multiple time frame expansion candles in same direction. So what does this mean? This means ಯಾವಾಗ್ಲೂ ನಾವು ಕೀ ಲೆವೆಲ್ ಇಂದ ಅವೇ ಟ್ರೇಡ್ ಮಾಡಕ್ ಟ್ರೈ ಮಾಡ್ಬೇಕು. ಕೀ ಲೆವೆಲ್ ಇಂದ ಅವೇ ಅಂದ್ರೆ ಫಾರ್ ಎಕ್ಸಾಂಪಲ್ ಡೈಲಿ ಹೇಳ್ಬೇಕು ಅಂದ್ರೆ ಸಿಂಪಲ್ ಎಕ್ಸಾಂಪಲ್, ಓಕೆ. ಸೊ ಇಲ್ಲಿ ನೋಡಿ, ಇದೊಂದು ಕೀ ಲೆವೆಲ್ ಇದೆ. ನಮ್ದು ಕೀ ಲೆವೆಲ್ ಇಸ್ ನಥಿಂಗ್ ಬಟ್ ಫಾರ್ ICD traders, key levels are swing highs and lows and PD areas. ಸ್ವಿಂಗ್ ಹೈಸ್ ಮತ್ತೆ ಲೋಸ್ ಕೀ ಲೆವೆಲ್ ಆಗಿರ್ತವೆ, ಮತ್ತೆ PD areas ಕೀ ಲೆವೆಲ್ ಅಂತ ಟ್ರೀಟ್ ಮಾಡಿರ್ತಾರೆ ICD traders. ಸೊ ಇದೊಂದು ನಮ್ ಕೀ ಲೆವೆಲ್ ಇವಾಗ. ಸೊ ಈ PD area ಅಂದ್ರೆ ಪ್ರೀಮಿಯಂ ಡಿಸ್ಕೌಂಟ್ ಅರೇಜ್ ಅಂದ್ರೆ ಸಪೋಸ್ ನಮ್ಗೆ ಇದೊಂದು ರೇಂಜ್ ಇದೆ ಅನ್ಕೊಳ್ಳಿ, ಓಕೆನಾ. ಈ ರೇಂಜ್ 50% ಮೇಲಿರೋದೆಲ್ಲ ಪ್ರೀಮಿಯಂ, 50% ಕೆಳಗಿರೋದೆಲ್ಲ ಡಿಸ್ಕೌಂಟ್. ಸೊ ವಾಟ್ ಈಸ್ ಪ್ರೀಮಿಯಂ ಅಂಡ್ ಡಿಸ್ಕೌಂಟ್? ಬೇಸಿಕ್ಲಿ ಈಸ್ ಪ್ರೀಮಿಯಂ ಅಂದ್ರೆ ಇಲ್ಲಿ ನಮ್ಮ ಪ್ರೈಸ್ ಇದೆ ಅದು. ಸೊ ಎಷ್ಟು ಈ 50% ಕೆಳಗೆ ಇದೊಂದು ರೇಂಜ್ ಇದೆ, ಈಗ ಆಲ್ರೆಡಿ ಪ್ರೈಸ್ ಡಿಲಿವರ್ ಆಗಿದೆ, ಈ ರೇಂಜ್ ಲೋ ಇಂದ ಈ ರೇಂಜ್ ಹೈ ವರೆಗೂ ಡಿಲಿವರ್ ಆಗಿದೆ. ಓಕೆ, ಸೊ ದಿಸ್ ಈಸ್ ಅವರ್ ಪ್ರೈಸ್ ಸ್ಕೇಲ್. ಸೊ ಈ ಸ್ಕೇಲ್ ಅಲ್ಲಿ ಈ 50% ಕೆಳಗಿರೋದೆಲ್ಲ ಡಿಸ್ಕೌಂಟ್ ಝೋನ್. Why? Because we are getting at very low price as compared to this higher price. Okay. So this is our discount zone and this is our premium zone. So
whatever key level or whatever the fair value gaps or whatever order blocks occur in this area are called discount arrays, and whatever the what I say, whatever the fair value gaps or order blocks occur in this area above 50% are called uh, premium arrays. So both of these are called PD arrays. What is that is any anything like fair value gap order block occurs in this range are called PD arrays. Okay, so here for example ಇಲ್ಲಿ ನೋಡಿ ಇದೊಂದು ರೇಂಜ್ ಇದೆ, ರೇಂಜ್ ಹೈ, ರೇಂಜ್ ಲೋ. ಓಕೆ, ದಿಸ್ ಇಸ್ ಒನ್ ಲೆಗ್, ಪ್ರೈಸ್ ಡಿಲಿವರಿ ಲೆಗ್. ಇದು ಸ್ವಿಂಗ್ ಹೈ ಇದೆ, ಈ ಸ್ವಿಂಗ್ ಲೋ ಇದೆ. ಸೊ ದಿಸ್ ಈಸ್ ಅವರ್ ಡಿಸ್ಕೌಂಟ್ ಏರಿಯಾ ಹಿಯರ್. ದಿಸ್ ಇಸ್ ಅವರ್ ಪ್ರೀಮಿಯಂ ಏರಿಯಾ. ವೈಲ್ ಶಾರ್ಟಿಂಗ್ ನೀವು ಯಾವಾಗ ಸೆಲ್ ಮಾಡ್ತಿದ್ದೀರಲ್ಲ ಅವಾಗ ಪ್ರೀಮಿಯಂ ಜಾಸ್ತಿ ತಗೊಂಡು ಜಾಸ್ತಿಲಿ ಇರೋದನ್ನ ಸೆಲ್ ಮಾಡಬೇಕು. ಸೊ ಯಾವಾಗ ನೀವು ಬೈ ಮಾಡ್ತಿದ್ದೀರಾ ಕಡಿಮೆಗೆ ಬೈ ಮಾಡಬೇಕು ಆ ತರ. ಓಕೆ, ಯಾವಾಗ ಏನೋ ಸೆಲ್ ಮಾಡ್ತಿದ್ದೀರಾ ಅಂದ್ರೆ ಜಾಸ್ತಿಗೆ ಸೆಲ್ ಮಾಡ್ಬೇಕು ಅದನ್ನ. ಓಕೆ, ಜಾಸ್ತಿ ಪ್ರೈಸ್ಗೆ ಸೆಲ್ ಮಾಡಿದ್ರೆ ನಿಮ್ಗೆ ಪ್ರಾಫಿಟ್ ಆಗುತ್ತೆ. ಏನೋ ಕಡಿಮೆಗೆ ಬಾಯ್ ಮಾಡ್ತಿದ್ದೀರಾ ಅಂದ್ರೆ ಕಡಿಮೆ ಪ್ರೈಸ್ಗೆ, ಏನೊಂದು ಬಾಯ್ ಮಾಡ್ತಿದ್ದೀರಾ ಅಂದ್ರೆ ಕಡಿಮೆ ಪ್ರೈಸ್ಗೆ ಬಾಯ್ ಮಾಡಬೇಕು, ಅವಾಗ ನಿಮ್ಗೆ ಸ್ವಲ್ಪ ಪ್ರಾಫಿಟ್ ಆಗುತ್ತೆ. ಸೊ ದಿಸ್ ಈ ದ ಸೇಮ್ ಥಿಂಗ್, ದ ಸೇಮ್ ಬೇಸಿಕ್ ಬೈ ಅಂಡ್ ಸೆಲ್ ಥಿಂಗ್ಸ್ ವರ್ಕ್ಸ್ ಇನ್ ಪ್ರೀಮಿಯಂ ಡಿಸ್ಕೌಂಟ್. ಸೊ ಯಾವುದೇ ಒಂದು ಕೀ ಲೆವೆಲ್, ಯಾವುದೇ ಒಂದು ಪಿ ಡಿ ಆರ್ ಅಂದ್ರೇನೆ ಇದು. ಯಾವುದೇ ಒಂದು ಫೇರ್ ವ್ಯಾಲ್ಯೂ ಗ್ಯಾಪ್ ಆಗಿರ್ಬೋದು, ಯಾವುದೇ ಒಂದು ಆರ್ಡರ್ ಬ್ಲಾಕ್ ಆಗಿರ್ಬೋದು, ಯಾವುದೇ ಒಂದು ಇನ್ವರ್ಷನ್ ಆಗಿರ್ಬೋದು, ಈ ತರ fair value gaps and all these whatever occurs in these ranges are called premium discount arrays. So here at this situation ಈ ಫೇರ್ ವ್ಯಾಲ್ಯೂ ಗ್ಯಾಪ್ ಆಗಿರೋದು ಒಂದು ಪ್ರೀಮಿಯಂ ಅರೇ ಆಗಿರುತ್ತೆ. ಸೊ ನಾವು ಯಾವಾಗ ಸೆಲ್ ಮಾಡ್ತಿರ್ತೀವಿ ಪ್ರೀಮಿಯಂ ಇಂದ ಸೆಲ್ ಮಾಡಬೇಕು. ಏನೋ ಒಂದು ವಸ್ತುನ ನೀವು ಸೆಲ್ ಮಾಡ್ತಿದ್ದೀರಾ ಅಂದ್ರೆ ನೀವು ಪರ್ಚೇಸ್ ಮಾಡಿರೋ ಪ್ರೈಸ್ಗಿನ ಜಾಸ್ತಿ ಪ್ರೈಸ್ಗೆ ಸೆಲ್ ಮಾಡಿದ್ರೆ ಅದಕ್ಕೊಂದು ನಿಮ್ಗೆ ಪ್ರಾಫಿಟ್ ಆಗಿರುತ್ತೆ ಆ ತರ. ಸೊ ಪ್ರೀಮಿಯಂ ಪ್ರೈಸ್ ರೇಂಜ್ ಇಂದ ನಾವು ಸೆಲ್ ಮಾಡ್ತಿದ್ದೀವಿ ಈ ತರ. ಸೊ ವಾಟ್ ಡಸ್ ಕೇಳಿ ಕೇಳಿ ಕೇಳಿ. ಹ್ಮ್ ಇಲ್ಲ ಅವರು ಇಲ್ಲಿ ನೋಡಿ, ಇವಾಗ ಮಾರ್ಕೆಟ್ ಲಿಕ್ವಿಡಿಟಿ ತಗೋದ. ಓಕೆ, ಮಾರ್ಕೆಟ್ ಲಿಕ್ವಿಡಿಟಿ ತಗೊಂಡ್ಮೇಲೆ ನಿಮ್ ತಲೆಯಲ್ಲಿ ಒಂದು ಏನಿರ್ಬೇಕಂದ್ರೆ, ಓಕೆ ಮಾರ್ಕೆಟ್ ಇವಾಗ ಹೊಸ ಪ್ರೈಸ್ ಫೇಸ್ ಎಂಟರ್ ಆಗುತ್ತೆ, ಹೊಸ ಫೇಸ್ ಆಫ್ ಪ್ರೈಸ್ ಡೆಲಿವರಿ ಎಂಟರ್ ಆಗುತ್ತೆ. ಸೊ ವೆದರ್ ಇಟ್ ಶುಡ್ ಬಿ ಕನ್ಸಾಲಿಡೇಷನ್ ಆಗಿರ್ಬೋದು, ಇಲ್ಲಾಂದ್ರೆ ರಿಟ್ರೇಸ್ಮೆಂಟ್ ಆಗಿರ್ಬೋದು, ಇಲ್ಲಾಂದ್ರೆ ಸ್ಟ್ರೇಟ್ ಅವೇ ಎಕ್ಸ್ಪಾನ್ಷನ್ ಆಗಿರ್ಬೋದು. ಸೊ ನೀವ್ ಯಾವಾಗ್ಲೂ ಈ ಈ ಲೆವೆಲ್ ತನಕ ಅಷ್ಟೇ ನಿಮ್ ತಲೆಯಲ್ಲಿ ಇರ್ಬೇಕು. ಓಕೆ, ಐ ಆಮ್ ಗೋಯಿಂಗ್ ಟು ಟಾರ್ಗೆಟ್ ದಿಸ್ ಅಂತ. ಸೊ ಒಂದ್ ಸತಿ ಸ್ಟ್ರೆಚ್ ಆದ್ಮೇಲೆ ನೀವು ಇನ್ನೊಂದು ಸ್ಟ್ರೆಚ್ ಬರ್ಬೇಕು ಅಂದ್ರೆ ಇದರ್ ಮಾರ್ಕೆಟ್ ಹ್ಯಾಸ್ ಟು ಏನೋ ರಿಟ್ರೇಸ್, ಈ ಎಕ್ಸ್ಪಾನ್ಷನ್ ಆದ್ಮೇಲೆ ರಿಟ್ರೇಸ್ ಆಗ್ಬೇಕು. ಯಾಕಂದ್ರೆ ಮಾರ್ಕೆಟು ಸೆಲ್ಲರ್ಸ್ಗೆ ಮತ್ತೆ ಬಯರ್ಸ್ಗೆ ಸೇಮ್ ಚಾನ್ಸ್ ಕೊಡುತ್ತೆ ಯಾವಾಗ್ಲೂ. ಓಕೆ, ಮಾರ್ಕೆಟ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕೆ ಬಯರ್ಸ್ ಮತ್ತೆ ಸೆಲ್ಲರ್ಸ್ಗೆ ಸೇಮ್ ಚಾನ್ಸ್ ಕೊಡುತ್ತೆ. ಅದಕ್ಕೆ ಮಾರ್ಕೆಟ್ ಯಾವಾಗ್ಲೂ ಪ್ರೈಸ್ ಡಿಲಿವರ್ ಮಾಡುತ್ತೆ, ಮತ್ತೆ ವಾಪಸ್ ಬಂದು ಬ್ಯಾಲೆನ್ಸ್ ಮಾಡುತ್ತೆ, ಮತ್ತೆ ಡಿಲಿವರ್ ಮಾಡುತ್ತೆ, ಮತ್ತೆ ವಾಪಸ್ ಬ್ಯಾಲೆನ್ಸ್ ಮಾಡುತ್ತೆ. ಅದಕ್ಕೆ ನಮ್ಗೆ ಚಾರ್ಟ್ ಯಾವಾಗ್ಲೂ ಈ ತರ ಕಾಣ್ತಾ ಇರುತ್ತೆ, ಈ ತರ ಕಾಣ್ತಾ ಇರುತ್ತೆ. ಈ ತರ ಏನಕ್ಕೆ ಕಾಣುತ್ತೆ? ಫಾರ್ ದ ಪೀಪಲ್ ಹೂ ಟ್ರೇಡ್ ಟ್ರೆಂಡ್ ಲೈನ್ಸ್, ಅವ್ರಿಗೆ ಇದು ಟ್ರೆಂಡ್ ಲೈನ್ ಅಂತ ಕಾಣುತ್ತೆ. ಬಟ್ ನಮ್ಗೆ ವಿ ಆರ್ ಡೂಯಿಂಗ್ ನಥಿಂಗ್ ಬಟ್ ಡಿಲಿವರಿಂಗ್ ಪ್ರೈಸ್ and rebalancing it. Okay, delivering price and rebalancing it, and then delivering price and rebalancing it, and then delivering price and rebalancing it. We are doing nothing but ಪ್ರೈಸ್ ಡಿಲಿವರ್ ಆಗುತ್ತೆ. ಇಲ್ಲಿ ಬರೀ ಬಾಯರ್ಸ್ ಅಷ್ಟೇ ಎಂಗೇಜ್ ಆಗಿರ್ತಾರೆ, ಮತ್ತೆ ಸೆಲರ್ಸ್ಗೂ ಚಾನ್ಸ್ ಕೊಡ್ಬೇಕಲ್ಲ ಇವಾಗ. ಸೊ ಇಲ್ಲಿ ಇನ್ಸ್ಟಿಟ್ಯೂಷನ್ಸ್ ಏನ್ ಮಾಡ್ತಾವ ಅಂದ್ರೆ ಸೆಲರ್ಸ್ಗೂ ಚಾನ್ಸ್ ಕೊಡ್ತಾರೆ, ಬಟ್ ಅಟ್ ದ ಸೇಮ್ ಟೈಮ್ ದೇ ಆರ್ ಪ್ರಿಪೇರಿಂಗ್ ಫಾರ್ ದೆಮ್ಸೆಲ್ಫ್ ಟು ಬೈ ಹಿಯರ್ ಅಟ್ ದಿಸ್ ಪಾಯಿಂಟ್. ಅವ್ರು ಇಲ್ಲೇ ಏನಕ್ಕೆ ಬೈ ಮಾಡ್ತಾರೆ ಅಂದ್ರೆ ಅವ್ರಿಗೆ ಡಿಸ್ಕೌಂಟ್ ಅಲ್ಲಿ ಪ್ರೈಸ್ ಸಿಗ್ತಾ ಇರುತ್ತೆ. ಯು ಸಿ ದಿಸ್ ರೇಂಜ್, ದಿಸ್ ಇಸ್ ಅವರ್ ಪ್ರೀಮಿಯಂ ಏರಿಯಾ, ದಿಸ್ ಇಸ್ ಅವರ್ ಡಿಸ್ಕೌಂಟ್ ಏರಿಯಾ. ಸೊ ಇನ್ಸ್ಟಿಟ್ಯೂಷನ್ಸ್ಗೆ ಕಡಿಮೆ ಪ್ರೈಸ್ ಅಲ್ಲಿ ಏನಾದ್ರು ಬೇಕು ಅಂತ ಕಡಿಮೆ ಪ್ರೈಸ್ ಅಲ್ಲಿ ಬೈ ಮಾಡಬೇಕು. ಆಬ್ವಿಯಸ್ಲಿ ನಾಟ್ ಓನ್ಲಿ ಒನ್ ಇನ್ಸ್ಟಿಟ್ಯೂಷನ್ಸ್, even we humans, if we are going to buy something, we'll expect some kind of discount from that place. So everyone are interested in buying things in discounts. So
ಇನ್ಸ್ಟಿಟ್ಯೂಷನ್ಸ್ ಏನ್ ಮಾಡ್ತಾರೆ ಅಂದ್ರೆ ಬಾಯರ್ಸ್ಗೆ ಅಲೋ ಮಾಡ್ತಾರೆ, ಆಮೇಲೆ ಅವರೇ ಸ್ವಲ್ಪ ಸೆಲ್ ಮಾಡ್ಬಿಟ್ಟು ಡಿಸ್ಕೌಂಟಿಗೆ ತಗೊಂಡ್ಬರ್ತಾರೆ. ಸೊ ಇಲ್ಲಿ ಈ ಏರಿಯಾ ಅಲ್ಲಿ ಅಗ್ರೆಸಿವ್ ಸೆಲ್ಲಿಂಗ್ ಬಂದಿರುತ್ತೆ. ಸೊ ಈ ಏರಿಯಾಲಿ ಏನಾಗುತ್ತೆ ಅಂದ್ರೆ ಸೆಲ್ಲರ್ಸ್ ಎಲ್ಲ ಫುಲ್ ಫೋಮೋಲ್ ಬಂದ್ಬಿಟ್ಟು ಎಂಟರ್ ಆಗ್ಬಿಟ್ಟಿರ್ತಾರೆ. ಸೊ ಒನ್ಸ್ ದ ಪ್ರೈಸ್ ರೀಚಸ್ ಡಿಸ್ಕೌಂಟ್, ಇಲ್ಲಿ ಸಡನ್ ಬಾಯ್ ಬರುತ್ತೆ, ಇನ್ಸ್ಟಿಟ್ಯೂಷನ್ಸ್ ಬಾಯ್ ಮಾಡ್ತಾರೆ. ಅಗೇನ್ ದೇ ಡಿಲಿವರ್, ದೇ ರೀಬ್ಯಾಲೆನ್ಸ್, ಡಿಸ್ಕೌಂಟ್ ಬರ್ತಾರೆ, ಡಿಸ್ಕೌಂಟ್ ಅಲ್ಲಿ ಮತ್ತೆ ಬಾಯ್ ಮಾಡ್ತಾರೆ, ಮತ್ತೆ ದೇ ಡಿಲಿವರ್, ಮತ್ತೆ ಬರ್ತಾರೆ, ಡಿಸ್ಕೌಂಟಿಗೆ ಬರ್ತಾರೆ, ಮತ್ತೆ ಡಿಸ್ಕೌಂಟಿಗೆ ಬಾಯ್ ಮಾಡ್ತಾರೆ, ದೇ ಡಿಲಿವರ್, ಮತ್ತೆ ಬರ್ತಾರೆ, ಮತ್ತೆ ಡಿಸ್ಕೌಂಟಿಗೆ ಬಾಯ್ ಮಾಡ್ತಾರೆ, ಮತ್ತೆ ದೇ ಡಿಲಿವರ್. ನಾವು ದೇ ಆರ್ ನಾಟ್ they are not interested in engaging this entire range. Okay, not this entire range, not this entire range, or full entire range ಅಲ್ಲಿ ಯಾವುದೇ ಇನ್ಸ್ಟಿಟ್ಯೂಷನ್ ಎಂಟೈರ್ ರೇಂಜ್ ಅಲ್ಲಿ ಎಂಗೇಜ್ ಆಗಕ್ಕೆ ಇಂಟ್ರೆಸ್ಟ್ ತೋರಿಸಲ್ಲ. ಏನಕ್ಕಂದ್ರೆ ದೇ ವಾಂಟ್ ಟು ಹಂಟ್ ಲಿಕ್ವಿಡಿಟಿ. ಸೊ ಅವರು ಸ್ವಲ್ಪ ಸ್ವಲ್ಪ ಇಲ್ಲಿ ಪ್ರೈಸ್ ಪಂಪ್ ಮಾಡ್ಬಿಡ್ತಾರ, ಇಲ್ಲಿ ಎಲ್ಲ ಫುಲ್ ಬಾಯರ್ಸ್ ಎಂಟರ್ ಆಗ್ಬಿಟ್ಟು ಫುಲ್ ಮಾರ್ಕೆಟ್ ನ ಮೇಲೆ ತಗೊಂಡು ಹೋಗ್ಬಿಡ್ತಾರೆ. ಸೊ ಒನ್ಸ್ ದೇ ಸಿ ದಿಸ್ ಅಗ್ರೆಸಿವ್ ಪ್ರೈಸ್ ಜಾಸ್ತಿ ಆಗೋದು ನೋಡ್ಬಿಟ್ರೆ ಸ್ವಲ್ಪ ಸೆಲ್ಲರ್ಸ್ ನ ತಗೊಂಡ್ಬಂದ್ಬಿಟ್ಟು ಇಲ್ಲೆಲ್ಲ ಯಾರ್ಯಾರು ಸ್ಟಾಕ್ಸ್ ಇರ್ತಾವೆ ಎಲ್ಲ ಲಿಕ್ವಿಡೇಟ್ ಮಾಡಿ ಡಿಸ್ಕೌಂಟ್ ಬಂದು ಡಿಸ್ಕೌಂಟ್ ಅಲ್ಲಿ ಬೈ ಮಾಡಿ ಮತ್ತೆ ಹಂಗೆ ಬಾಯರ್ಸ್ ನ ತಗೊಂಡ್ಬರ್ತಾರ, ಮತ್ತೆ ಈ ಸೆಲ್ ಸ್ಟಾಕ್ಸ್ ನ ತಗೋತಾರೆ, ಮತ್ತೆ ಡಿಸ್ಕೌಂಟಿಗೆ ಬರ್ತಾರೆ, ಮತ್ತೆ ಬಾಯರ್ಸ್ ನ ತಗೊಂಡ್ಬರ್ತಾರೆ, ಮತ್ತೆ ಈ ಸೆಲ್ ಸ್ಟಾಕ್ಸ್ ನ ತಗೋತಾರೆ. ಇದೇ ತರ ಸೈಕಲ್ ನಡೀತಾ ಇರುತ್ತೆ ಮಾರ್ಕೆಟ್ ಅಲ್ಲಿ. ಸೊ ವಿ ಆರ್ ಗೋಯಿಂಗ್ ಟು ಐಡೆಂಟಿಫೈ ದೀಸ್ ಲೆಗ್ಸ್. ಓಕೆ, these swing highs, swing lows, swing highs, these higher lows, higher higher lows. So these we are going to identify, and we are going to mark out our premium discounts. For example, ಇಲ್ಲಿ ನೋಡಿ, ಈ ಹೈ ಸೆಟ್ ಆಯ್ತಾ, ಈ ಹೈ ಸೆಟ್ ಆದ್ಮೇಲೆ ಈ ಲೋ ಕ್ಲಿಯರ್ ಆಯ್ತು. ಈ ಲೋ ಕ್ಲಿಯರ್ ಆದ್ಮೇಲೆ ಇವಾಗ ನನ್ನ ತಲೆಯಲ್ಲಿ ಏನಿರುತ್ತೆ ಅಂದ್ರೆ, ಓಕೆ ಸೊ ಈ ಲೋ ಕ್ಲಿಯರ್ ಆಯ್ತು, ಇನ್ ರಿಟ್ರೇಸ್ಮೆಂಟ್ ಬರ್ಬೇಕು ನಂಗೆ. ಇನ್ ರಿಟ್ರೇಸ್ಮೆಂಟ್ ಎಲ್ಲಿ ತನಕ ಬರಬೇಕು? ಈ ಫೇರ್ ವ್ಯಾಲ್ಯೂ ಗ್ಯಾಪ್ ತನಕ. ಓಕೆನಾ? ಫೇರ್ ವ್ಯಾಲ್ಯೂ ಗ್ಯಾಪ್ ಅಲ್ಲಿ 2 ಟೈಪ್ಸ್ ಇರ್ತವೆ, ನಾನು ನಿಮ್ಗೆ ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಹೌ ವಿಲ್ ಐ ಸೇ ಈ ಫೇರ್ ವ್ಯಾಲ್ಯೂ ಗ್ಯಾಪ್ ಅಲ್ಲಿ ಟ್ಯಾಪ್ ಬರಬೇಕು? ಕೀ ಲೆವೆಲ್ ಅನ್ಬೋದು ಇದನ್ನ. ಸೊ ಫೇರ್ ವ್ಯಾಲ್ಯೂ ಗ್ಯಾಪ್ ಇದೆ ಅವ್ರ ಕೀ ಲೆವೆಲ್. ಸೊ ಇಲ್ಲೇನಿದೆ ಅಂದ್ರೆ ಆಲ್ವೇಸ್ ಫೋಕಸ್ ಆನ್ ಟ್ರೇಡಿಂಗ್ ಅವೇ ಫ್ರಮ್ ಕೀ ಲೆವೆಲ್. ಈ ಕೀ ಲೆವೆಲ್ ಇಂದ ಅವೇ ಟ್ರೇಡ್ ಮಾಡಬೇಕು. ಅವೇ ಇಸ್ ಡೌನ್ ಸೈಡ್ ಹಿಯರ್, ನಾಟ್ ಟುವರ್ಡ್ಸ್ ದಟ್ ಕೀ ಲೆವೆಲ್, away from that key level. So what is it saying? Once a key level is hit, which will be forming on next candle, 1 hour ಅಲ್ಲಿ ಹೋದ್ರೆ, ಇನ್ನು ನಮ್ದು ನೆಕ್ಸ್ಟ್ ಡೇ ಓಪನ್ ಆಗಿಲ್ಲ. ಸೊ ಐ ವಾಸ್ ಇನ್ ಡೈಲಿ ಕ್ಯಾಂಡಲ್. ಓಕೆ, ಸೊ 1 hour ಅಲ್ಲಿ ಹೋದ್ರೆ ಇದೊಂದು ರೇಂಜ್ ಆಗ್ಬಿಟ್ಟಿದೆ ನಮ್ಗೆ. ಓಕೆ, ಸ್ವಿಂಗ್ ಹೈ ಸ್ವಿಂಗ್ ಲೋ, ಇದೊಂದು ರೇಂಜು. ಡಿಸ್ಕೌಂಟಿಗೆ ಬರ್ತಾ ಇದ್ದೀವಿ. ಸೊ ಇನ್ನು ಇವಾಗ ಡೈಲಿ ಕ್ಯಾಂಡಲ್ ಇನ್ನೂ ಓಪನ್ ಆಗಿಲ್ಲ. ಸೊ ಡೈಲಿ ಕ್ಯಾಂಡಲ್ ಓಪನ್ ಆಗೋ ತನಕ ವೇಟ್ ಮಾಡೋದು. ಡೈಲಿ ಕ್ಯಾಂಡಲ್ ಓಪನ್ ಆಯ್ತಾ? 6 PM. Okay, 6 PM, this is daily open. One week key level hit ಆಯ್ತು. ಓಕೆ, ಕೀ ಲೆವೆಲ್ ಹಿಟ್ ಆಯ್ತಾ? ಕೀ ಲೆವೆಲ್ ಹಿಟ್ ಆಗ್ಬಿಟ್ಟು ಚೇಂಜ್ ಇನ್ ಸ್ಟೇಟ್ ಆಫ್ ಡೆಲಿವರಿ. ಓಕೆ, we will be trading away from this key level. ಈ ಕೀ ಲೆವೆಲ್ ಇದೊಂದು ಫೇರ್ ವ್ಯಾಲ್ಯೂ ಗ್ಯಾಪ್ ಏನಿದೆ ಇಲ್ಲಿ ಶೇಡೆಡ್ ಏರಿಯಾ. ಸೊ ವಿಲ್ ಬಿ ಟ್ರೇಡಿಂಗ್ ಅವೇ ಫ್ರಮ್ ಇಟ್. ಓಕೆ, ಸೊ ಕೀ ಲೆವೆಲ್ ಹಿಟ್ ಆಯ್ತು. ಕೀ ಲೆವೆಲ್ ಹಿಟ್ ಆದ್ಮೇಲೆ ಚೇಂಜ್ ಇನ್ ಸ್ಟೇಟ್ ಆಫ್ ಡೆಲಿವರಿ ಸಿಕ್ತು. ನಾವು ವಿ ಕ್ಯಾನ್ ಸೇ, ಓಕೆ, ಸೊ ದ ಡೈಲಿ ವಿಕ್ ಇಸ್ ಅಪ್. ಸಿ ಅದೇ ಹೇಳ್ತೀನಿ. If you see this candle here, ನೋಡಿ 4 hour ವಿಕ್ ಸೆಟ್ ಆಯ್ತಾ, ವಿಕ್ ಫಾರ್ಮ್ ಆಯ್ತಾ ಮೇಲೆದು. ಓಕೆ, ಸೊ what are we saying here? High of the day or low of the day has formed. So with this 4 hour candle wick, it is also a wick of high, daily time frame. Daily time frame ದು wick ನು ಇರುತ್ತದು, ಈ ವಿಕ್ ಇರುತ್ತೆ ಅದು. with that ಈ wick ನು ಇರುತ್ತೆ. It is not just a 4 hour candle, you know uh, it is not just a 4 hour candle wick, it is also a daily wick. You see in one hour. So 4 hour.
ದಿಸ್ ಇಸ್ ನಾಟ್ ಮೈ ಇಂಡಿಕೇಟರ್. ನಮ್ಮ ಇಂಡಿಕೇಟರ್ ಬೇರೆ ಥರ. ಓಕೆ, ಇಂಡಿಕೇಟರ್ ತಂತಾನೆ ಟೈಮ್ ಫ್ರೇಮ್ ಅಲೈನ್ಮೆಂಟ್ ಕೊಡುತ್ತೆ. ಅದೇ ಅಂತಿದ್ದೀನಿ ನಾನು, ಇಲ್ಲಿ ನೋಡಿ. ಸೊ ದಿಸ್ ಈಸ್ ಅವರ್ 4 hour, ಸಾರಿ, ದಿಸ್ ಈಸ್ ಅವರ್ ಡೈಲಿ. ಓಕೆ, ಇದು ನಮ್ಮ ಡೈಲಿ. ಇಲ್ಲಿ ನಮ್ಮ ಕೀ ಲೆವೆಲ್ ಇದೆ, ನೀವು ನೋಡ್ಬೋದು. ಈ ಫೇರ್ವೇರ್ ಗ್ಯಾಪ್ ಇದೆ, ಕೀ ಲೆವೆಲ್. ಓಕೆ, ಬಂದ್ವಿ, ಕೀ ಲೆವೆಲ್ ಹಿಟ್ ಆದ್ವಿ. ಅಟ್ ದ ಸೇಮ್ ಟೈಮ್ ನಾವೇನ್ ಮಾಡ್ತಿದೀವಿ, ಇದು ಡೈಲಿ ಕ್ಯಾಂಡಲ್ದು ವಿಕ್ ಫಾರ್ಮ್ ಮಾಡ್ತಿದ್ವಿ. ವಾಟ್ ಆರ್ ವಿ ಸೇಯಿಂಗ್ ಹಿಯರ್? ಸೆಟ್ ದಿ ಹೈ ಆಫ್ ದ ಡೇ ಆರ್ ಲೋ ಆಫ್ ದ ಡೇ. ಸೊ ವಿ ಆರ್ ಇನ್ ಬೇರಿಸ್ ಸಿನಾರಿಯೋ. ಅದಕ್ಕೆ ನಾವು ಹೈ ಆಫ್ ದ ಡೇ ಸೆಟ್ ಮಾಡಿದ್ವಾ. ಹೈ ಆಫ್ ದ ಡೇ ಸೆಟ್ ಮಾಡಿದ್ಮೇಲೆ this should be our grade. Okay, once we set high of the day, 1:2. So this should be our grade. Okay, so then we can go to here as well, maybe. Yes. So this should be our trade. What we did, we just traded away from this key level, forming this higher time frame daily week. So ಇಲ್ಲಿ ಏನಾಯ್ತು, ಈ key level ಇದೆ, big form ಆಯ್ತು. Okay, at the same time we got this change in state of delivery. Change in state of delivery ಅಂದ್ರೆ ಏನು ಅಂದ್ರೆ, if you see this is our last swing. ಇದೇ ನಮ್ಮ ಲಾಸ್ಟ್ swing ಅಲ್ಲ ಇಲ್ಲಿ. So this is our last swing, and we have this consecutive bullish candles. So ಈ consecutive bullish candle ಕೆಳಗೆ ನಮಗೆ ಈ ಕ್ಲೋಸ್ ಸಿಕ್ತು. So what happened here is, we changed the delivery, change in state of delivery. State of delivery change ಆಯ್ತು ಇಲ್ಲಿ. ಈ ಬುಲಿಶ್ ಡಿಲಿವರ್ ಆಗ್ತಿರೋ ಪ್ರೈಸ್ ಚೇಂಜ್ ಆಗ್ಬಿಟ್ಟು ಬೇರಿಶ್ ಡಿಲಿವರ್ ಆಗಕ್ಕೆ ಸ್ಟಾರ್ಟ್ ಆಯ್ತು. ಸೊ ದಿಸ್ ಇಸ್ ಚೇಂಜ್ ಇನ್ ಸ್ಟೇಟ್ ಆಫ್ ಡಿಲಿವರಿ, ಅಂಡ್ ವಿ ಹ್ಯಾವ್ ದೀಸ್ ಲಿಕ್ವಿಡಿಟಿ zones down here to target. ಈ ತರ higher time frame, high of the day set ಮಾಡಿ away from this key level ನಾವು ಟ್ರೇಡ್ ಮಾಡಬೇಕು ಲೋ ತನಕ. So this is what this is what we will be doing. You need to align with multiple time frames, not only just daily time frame ಅಷ್ಟೇ ಅಲ್ಲ. ಸೊ ನೋಡಿ, ಡೈಲಿಲಿಯೂ ನಾವು ಬೇರಿಶ್ ಅಲ್ಲಿ ಇದೀವ, ಬಂದು ಕೀ ಲೆವೆಲ್ ಟ್ಯಾಪ್ ಆದ್ವಿ. ನಾವು ಇಲ್ಲಿ ಏನ್ ಮಾಡಿದ್ವಿ, ನಾವು ಇಲ್ಲಿ ಶಾರ್ಟ್ ಟರ್ಮ್ ಬುಲಿಶ್ನೆಸ್ ಇತ್ತು. ಸೊ ವಾಟ್ ವಿ ಡಿಡ್, ವಿ ಅಲೈನ್ಡ್ ಅವರ್ಸೆಲ್ಫ್ ವಿತ್ this bearishness. How did we align? After we getting this change in state of delivery. So ಈ change in state of delivery ಸಿಕ್ಮೇಲೆ, ಸೊ ಇಲ್ಲಿ ನಮ್ಗೆ ಈ ಟ್ಯಾಪ್ ಸಿಕ್ಕಿದ್ಮೇಲೆ ಡೈಲಿ ನಾವು ಬೇರಿಶ್ ಅಲೈನ್ ಆದ್ವಿ. ಬಟ್ 1 hour ಅಲ್ಲಿ, ದಿಸ್ ಈಸ್ ಅವರ್ 1 hour ಟೈಮ್ ಫ್ರೇಮ್. ಓಕೆ, ಸೊ 1 hour ಅಲ್ಲಿ ನಾವು ಬೇರಿಶ್ ಅಲೈನ್ ಯಾವಾಗ ಆದ್ವಿ ಅಂದ್ರೆ, ಈ ಚೇಂಜ್ ಇನ್ ಸ್ಟೇಟ್ ಆಫ್ ಡೆಲಿವರಿ ಸಿಕ್ಕಿದ್ಮೇಲೆ. ಸೊ ಈ ಚೇಂಜ್ ಇನ್ ಸ್ಟೇಟ್ ಆಫ್ ಡೆಲಿವರಿ ಸಿಕ್ಕಿದ್ಮೇಲೆ ಬೇರಿಶ್ ಅಲೈನ್ ಆದ್ವಿ. ಸೊ ನಾವು ಲೈಕ್ if you are looking for one daily time frame as higher time frame, so 1 hour ಅಲ್ಲಿ ನಾವು ಎಂಟ್ರಿ ತಗೋಬೇಕು. 1 hour ಅಲ್ಲಿ ಎಂಟ್ರಿ ಆಗಿರಬೇಕು 1:2. So this should be our entry. So ಈ ತರ. Okay, so this is how we are going to align ourselves with the higher time frame. And next, if the higher time frame candle in which the price currently trading does not support the expansion, wait for next candle to open and align with expansion. So what is this means? ಇವಾಗ ಇದೇ ಎಕ್ಸಾಂಪಲ್ ನೋಡಿ. ಸೊ ಡೈಲಿ ಇದೇ ಎಕ್ಸಾಂಪಲ್ ನೋಡಿ. ಇದೇ ಎಕ್ಸಾಂಪಲ್ ನಿಮಗೆ ಚೆನ್ನಾಗಿ ಕಾಣಿಸುತ್ತೆ. ಸೊ ಡೈಲಿಲಿ ಇದೇ ಕ್ಯಾಂಡಲ್ ನೋಡಿ. So this was good expansion candle, I'll tell you. Okay, this candle ನೋಡಿ. Look at this candle. ಈ ಕ್ಯಾಂಡಲ್, ವೆನಸ್ಡೇ ಕ್ಯಾಂಡಲ್. ಓಕೆ, ಈ ಕ್ಯಾಂಡಲ್ ನೀವು ನೋಡಿದ್ರೆ, ದಿಸ್ ಈಸ್ ನೆಗೆಟಿವ್ ಕಂಡೀಷನ್ ಆಫ್ ಕ್ಯಾಂಡಲ್ ವೇರ್ ವಿ ಹ್ಯಾವ್ ವೆರಿ ಬಿಗ್ ವಿಕ್ on upside and very big wick on lower side. So this is not a good expansion candle. So ಈ ತರ ಇರುವಾಗ ನೀವು ಅಲೈನ್ ಆಗಿರುವಾಗ, ಲೈಕ್ ಹೈಯರ್ ಟೈಮ್ ಫ್ರೇಮ್ ಜೊತೆಗೆ ಅಲೈನ್ ಆಗಿರುವಾಗ, ಈ ತರ ನೆಗೆಟಿವ್ ಕಂಡೀಷನ್ ಕ್ಯಾಂಡಲ್ ಇದ್ರೆ ಅದನ್ನ ಸ್ಕಿಪ್ ಮಾಡೋದಂತ ಹೇಳ್ತೀನಿ. ಸೊ ಇಫ್ ಯು ಸಿ ಹಿಯರ್,
if the higher time frame you are trading in, so if the higher time frame candle in which the price is currently trading does not support expansion, suppose ಈ ಕ್ಯಾಂಡಲ್ ಎಕ್ಸ್ಪಾನ್ಷನ್ ಸಪೋರ್ಟ್ ಮಾಡಿಲ್ಲ ಅಂದ್ರೆ ಈ ಕ್ಯಾಂಡಲ್ ನೀವು ಎಂಗೇಜ್ ಆಗೋದಿಲ್ಲ, ಸುಮ್ಮನೆ ಬಿಟ್ಬಿಡೋದು. ಈ ಕ್ಯಾಂಡಲ್ ಸ್ಕಿಪ್ ಮಾಡಿ ನೆಕ್ಸ್ಟ್ ಕ್ಯಾಂಡಲ್ ಟ್ರೇಡ್ ಮಾಡೋದು, ವಿಚ್ ವಿಲ್ ಸಪೋರ್ಟ್ ಎಕ್ಸ್ಪಾನ್ಷನ್. ಸೊ ಸಿ, we have good expansion here. See, we don't have expansion, skip this candle, we have good expansion. Good expansion again. See, we don't have good expansion, skip this candle, we have good expansion. We don't have good expansion, skip this candle, we have good expansion. We don't have good expansion because this is negative condition with this big wick, negative condition, skip this candle. We have kind of good expansion only, but we'll find trades in lower time frame here. So this is how it works. Why I'm saying confidently we'll find trades in this candle, because we already have this change in state of delivery, so we can target these highs which is met already. So that's why I said this change in state of delivery is valid, because we cleared this low here. This is our liquidity. We cleared liquidity and we got this change in state of delivery, and we can expand even further higher as well. So ಇದೇ ತರ ಮಾಡ್ತಾ ಇರ್ಬೇಕು. ಇಲ್ಲಿ ನೋಡಿ, ಡೈಲಿ ಸಪೋಸ್ ನೀವು ಡೈಲಿ ಎಂಟರ್ ಆಗ್ತಾ ಇದ್ರೆ ಮಂತ್ಲಿನ ನೀವು ರೆಫರ್ ಮಾಡಬೇಕಾಗುತ್ತೆ ಹೈ ಟೈಮ್ ಫ್ರೇಮ್. ಸೊ ಮಂತ್ಲಿ ಇಲ್ಲಿ ನೋಡಿ, ಕೀ ಲೆವೆಲ್ ಹಿಟ್ ಆಯ್ತು, ಕೀ ಲೆವೆಲ್ ಹಿಟ್ ಆದ್ಮೇಲೆ ಅವೇ ಫ್ರಮ್ ಕೀ ಲೆವೆಲ್, ದ ಮಾರ್ಕೆಟ್ ಇಸ್ ಟ್ರೇಡಿಂಗ್ ಅವೇ ಫ್ರಮ್ ಕೀ ಲೆವೆಲ್. ಸೊ ನಾವು ಇದ್ರ ಜೊತೆನೆ ಎಂಗೇಜ್ ಆಗ್ಬೇಕು, ಇದ್ರ ಜೊತೆನೆ ಹೋಗ್ತಾ ಇರ್ಬೇಕು. ಸೊ ಕೀ ಲೆವೆಲ್ ಹಿಟ್ ಆಯ್ತು, ಕೀ ಲೆವೆಲ್ ಹಿಟ್ ಆದ್ಮೇಲೆ ವಿ ಆರ್ ಟ್ರೇಡಿಂಗ್ ಅವೇ ಫ್ರಮ್ ಕೀ ಲೆವೆಲ್. ಸೊ ದ ಸೇಮ್ ಥಿಂಗ್ ಹ್ಯಾಪನ್ಸ್ ಇನ್ ಎವ್ರಿ ಟೈಮ್ ಫ್ರೇಮ್, not only in daily, monthly, or 4 hour or 1 hour, in any time frame. So next, ಅರ್ಥ ಆಯ್ತಾ bro ನಿಮ್ಗೆ? So how do you find your daily bias? Daily bias is very daily bias comes with discretion, I would say. Discretion ಅಂದ್ರೆ ನೀವು ಡೈಲಿ bias ನ ನೀವು ಇವಾಗ ಡೇ ಎಂಟರ್ ಹಾಕಿನ ಮುಂಚೆನೆ ಡಿಸೈಡ್ ಆಗಲ್ಲ. ರಿಯಾಕ್ಟ್ ಆನ್ ಮಾರ್ಕೆಟ್, ವಾಟ್ ಮಾರ್ಕೆಟ್ ಇಸ್ ಶೋಯಿಂಗ್ ಯು. ಮಾರ್ಕೆಟ್ ನಿಮ್ಗೆ ಏನ್ ತೋರಿಸ್ತಾ ಇದೆ ಅದ್ರ ಮೇಲೆ ನೀವು ರಿಯಾಕ್ಟ್ ಮಾಡಿ, ನಾಟ್ ಆನ್ ನೀವು ಫಸ್ಟ್ ಡೇ ಡಿಸೈಡ್ ಮಾಡ್ಬಿಟ್ಟು ಹಿಂಗೆ ಆಗುತ್ತೆ ಮಾರ್ಕೆಟ್ ಅಂತ ಬಂದ್ಬಿಟ್ಟು ಕುಂತ್ರೆ ಮಾರ್ಕೆಟ್ ಟೋಟಲಿ ಅಪೋಸಿಟ್ ಡೆಲಿವರ್ ಮಾಡ್ತಾರೆ. ನೀವು ಫುಲ್ ಲೈಕ್ ಇಟ್ ವಿಲ್ ಜಸ್ಟ್ ಟ್ರಿಗರ್ ಯುವರ್ ಮೈಂಡ್, ಲೈಕ್ ಇಟ್ ವಿಲ್ ನಾಟ್ ಲೆಟ್ ಯು ಟ್ರೇಡ್. ಸ್ವಲ್ಪ ಕಾನ್ಫಿಡೆನ್ಸ್ ಲೋ ಮಾಡ್ಬಿಡುತ್ತೆ ಒಂದೊಂದ್ಸತಿ. ಸೊ ಮೇಕ್ ಶ್ಯೂರ್ ಡೈಲಿ ಬಯಾಸ್ ಈಸ್, ಐ ಡೋಂಟ್ ಥಿಂಕ್ ದಟ್ ಮಚ್ ಇಂಪಾರ್ಟೆಂಟ್. ಒಂದೇ ಬಯಾಸ್ಗೆ ಸ್ಟಿಕ್ ಆಗೋದು, ನಾನು ಫಸ್ಟ್ ಹಂಗೆ ಮಾಡ್ತಿದ್ದೆ, ಡೈಲಿ ಬಯಾಸ್ ಅಂತ ಫುಲ್ ಕನ್ಫ್ಯೂಸ್ ಆಗ್ಬಿಟ್ಟಿದೆ. ಬಟ್ ನಾವು ಐ ಓನ್ಲಿ ಫಾಲೋ ಒನ್ ಬೇಸಿಕ್ ಥಿಂಗ್. ಡೈಲಿ ಬಯಾಸ್ ಅಂದ್ರೆ ನಾನು ಒಂದೇ ಬೇಸಿಕ್ ಥಿಂಗ್ ಫಾಲೋ ಮಾಡೋದು ಏನಂದ್ರೆ, ಇವಾಗ ಇವನ್ ಟಿ ಟ್ರೇಡ್ಸ್ ಅವರು ಇದೇ ಫಾಲೋ ಮಾಡ್ತಾರೆ, ಅದಕ್ಕೆ ನಾನು ಅವ್ರದ್ದೇ ನೋಡ್ ಕಲ್ತಿರೋದು ಇದು. ಸೊ ವಾಟ್ ವಿ ಡೂ ಇಸ್, ಈ ಕರೆಂಟ್ ಕ್ಯಾಂಡಲ್ ಹೈ ಮೇಲೆ ಬಾಡಿ ಕ್ಲೋಸ್ ಕೊಡ್ತಾ, ಸೊ ನೆಕ್ಸ್ಟ್ ಕ್ಯಾಂಡಲ್ ಶುಡ್ ಬಿ ಬುಲಿಶ್. ಓಕೆ, ಸೊ ಇದು ಕರೆಂಟ್ ಕ್ಯಾಂಡಲ್ ಹೈ ಮೇಲೆ ಬುಲಿಶ್ ಕ್ಲೋಸ್ ಕೊಡ್ತಾ, ನೆಕ್ಸ್ಟ್ ಕ್ಯಾಂಡಲ್ ಎಕ್ಸ್ಪೆಕ್ಟ್ ಆಗಿ ಬುಲಿಶ್ ಇಲ್ಲ, ಬುಲಿಶ್ ಕ್ಲೋಸ್ ಕೊಡಲ್ಲ. ಇದು ಇನ್ಸೈಡ್ ಬಾರ್ ಆತ ಇವಾಗ ಅಂದ್ರೆ ರೇಂಜ್ ಒಳಗೆ ಬಂತ. ಸೊ ನಾವು ದಿಸ್ ಈಸ್ ಗೋಯಿಂಗ್ ಟು ಬಿ ರೇಂಜ್ ಫಾರ್ ಅಸ್. ಈದರ್ ಯು ಶುಡ್ ಬ್ರೇಕ್ ದಿಸ್ ಲೋ or you should break this side. Okay, good body close. Now again same, bullish expect more, bullish. Okay, again same, bullish again. You know why this candle didn't expand? Look at this. Why that next candle didn't expand? Because at this candle we didn't get a good body closure here. Okay, so we high clear aita. So again we are in range only, we are in range of this candle only, if you see correctly. We are in range of this candle only, because
No candle gave close out of this candle range high. ಸೊ ಈ ಕ್ಯಾಂಡಲ್ ಹೈ ಹೊರಗಡೆ ಯಾವುದು ಕ್ಯಾಂಡಲ್ ಕ್ಲೋಸ್ ಕೊಟ್ಟಿಲ್ಲ. ಸೊ ವಿ ಆರ್ ಇನ್ಸೈಡ್ ಆಫ್ ದಿಸ್ ಕ್ಯಾಂಡಲ್ ಓನ್ಲಿ. ಇವಾಗ ನಮಗೆ ಬ್ರೇಕ್ ಸಿಕ್ತು ಹೊರಗಡೆ. ಸೊ ನೈಸ್, ಬಟ್ ಡಿಡ್ ವಿ ಗೆಟ್ ಕ್ಲೋಸರ್ ಅಬೌಟ್ ದಿಸ್ ಕ್ಯಾಂಡಲ್? ನಾಟ್ ಶೂರ್, ನಾಟ್ ಯೆಟ್ ಶೂರ್. ಸೊ ಸಿ ಕನ್ಸಾಲಿಡೇಟಿಂಗ್ ಕೈಂಡ್ ಆಫ್ ಅದೇ ರೇಂಜ್ ತರಾನೇ ಮೂವ್ ಆಗ್ತಿದೆ, ಹೈ ಲೋ. ಸೊ ದಿಸ್ ಇಸ್ ಅವರ್ ನ್ಯೂ ರೇಂಜ್ ನಾವು. ಈ ರೇಂಜ್ ಇಂದ ಹೊರಗಡೆ ಬಂದ್ಬಿಟ್ಟಿದೀವಿ. ಓಕೆ, ಬಟ್ ದಿಸ್ ಇಸ್ ಅವರ್ ನ್ಯೂ ರೇಂಜ್ ನಾವು. ಸಿ took low, back in range, took high, back in range, instead of this range only. Okay, this is how we identify bias. Personally, me, body close ಸಿಗ್ತಾ ನೆಕ್ಸ್ಟ್ ಕ್ಯಾಂಡಲ್ ನಾನು ಬುಲಿಶ್ ಎಕ್ಸ್ಪೆಕ್ಟ್ ಮಾಡ್ತೀನಿ. ಸೊ ನೀವು ಪರ್ಟಿಕ್ಯುಲರ್ಲಿ ಬಯಾಸ್ ಅಂತ ಕೇಳಿದ್ಮೇಲೆ ನಾನು ಈ ಟ್ರಿಕ್ ಕೇಳ್ಕೊಟ್ಟಿರೋದು. ಬಟ್ there will be a lot of things, not only just this thing. There will be a lot of things. You will be aligning all those things, and you'll get your good direction of market. Bias ಅಂತ daily bias ಅನ್ನಲ್ಲ, ಡೈರೆಕ್ಷನ್ ಅಂತ ಹೇಳ್ಬೋದು ಫಾರ್ ದ್ಯಾಟ್ ಪರ್ಟಿಕ್ಯುಲರ್ ಟೈಮ್. ಬಿಕಾಸ್ ನಾನು ಬಂದ್ಬಿಟ್ಟು ಒನ್ ಡೇ 4 hour ಕ್ಯಾಂಡಲ್ ಟ್ರೇಡ್ ಮಾಡೋದು. ಸೊ 4 hour ಕ್ಯಾಂಡಲ್ ಟ್ರೇಡ್ ಮಾಡೋದಕ್ಕೆ ನಂಗೆ ಪೂರ್ತಿ ಡೇದು ಬಯಾಸ್ ಬೇಕಾಗಿಲ್ಲ. ನಂಗೆ ಅದೇ 4 hour ಕ್ಯಾಂಡಲ್ ಬಯಾಸ್ ಸಿಕ್ಕರೆ ಸಾಕು. ಸೊ ಇಫ್ ಯು ಆರ್ ಟ್ರೇಡಿಂಗ್ ಓನ್ಲಿ ಡೈಲಿ ಕ್ಯಾಂಡಲ್ ಅಂದ್ರೆ ನಿಮಗೆ ಮಂತ್ಲಿ 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 ಕ್ಯಾಂಡಲ್ ಇರೋದು ಡೈಲಿ ಬಯಾಸ್ ಬೇಕು. ಸೊ ಇಫ್ ಯು ಆರ್ ಟ್ರೇಡಿಂಗ್ ಎಂಟೈರ್ ಡೈಲಿ ಕ್ಯಾಂಡಲ್, so no, you are not going to trade entire daily candle. If you are intraday trader, you are going to trade some part of it. So ಇಲ್ಲಿ ನೋಡಿ, ಇನ್ನೂ ರೇಂಜ್ ಅಲ್ಲಿ ಇದೀವಿ, ಎಲ್ಲೂ ಬ್ರೇಕ್ ಆಗಿಲ್ಲ. ಸಿ ಅಗೇನ್ ಇನ್ ರೇಂಜ್, ಈ ರೇಂಜ್ ನೋಡಿ ಇಲ್ಲೇ ಇದೀವಿ ನಾವು. ಸೊ ಇವಾಗ ಬ್ರೇಕ್ ಆಯ್ತು. ನಾವು we got below candle closure below this. See, now we can expect again bearish candle closure below this. ಅದೇ ಇನ್ಸೈಡ್ ಇಲ್ಲಿ ನೋಡಿ ಮತ್ತೆ ಒಂದು ಹೊಸ ರೇಂಜ್ ಸ್ಟಾರ್ಟ್ ಆಯ್ತು, ಮತ್ತೆ ಒಂದು ಹೊಸ ರೇಂಜ್ ಸ್ಟಾರ್ಟ್ ಆಯ್ತು. ಕ್ಲಿಯರ್ ಹೈ, ಕ್ಲಿಯರ್ ಲೋ, ಪ್ರೀವಿಯಸ್ ಕ್ಯಾಂಡಲ್ ಇನ್ನ ಬಾಡಿ ಕ್ಲೋಸ್ ಕೊಟ್ವಿ, ಅದಕ್ಕೆ ಹೇಳಿದೆ. ನಾವು ವಿ ಎಕ್ಸ್ಪೆಕ್ಟ್ ಟು ಟೇಕ್ ದಿಸ್ ಲೋ, not taken. Again we are inside of this range. So this is how we identify ranges, and this is how that if you are talking about daily bias, if you are trading the entire range of daily, this is how I usually recognize the daily bias. So next ಬಂದ್ಬಿಟ್ಟು ಎಕ್ಸ್ಪಾನ್ಷನ್ ಹೆಂಗ್ ಸಪೋರ್ಟ್ ಮಾಡುತ್ತೆ ಆ ಥರ. ಆಮೇಲೆ ಲೋವರ್ ಟೈಮ್ ಫ್ರೇಮ್ ಮಾಡಲ್ ಅಲೈನ್ಮೆಂಟ್, ಇಂಟರ್ನಲ್ ಟು ಎಕ್ಸ್ಟರ್ನಲ್, ಎಕ್ಸ್ಟರ್ನಲ್ ಟು ಇಂಟರ್ನಲ್. ಹಾಂ, ಇಷ್ಟು ಹೇಳ್ತೀನಿ, ಇಂಟರ್ನಲ್ ಟು ಎಕ್ಸ್ಟರ್ನಲ್ ಅಂತ ಹೇಳ್ತೀನಿ. ಓಕೆ, ಸೊ ಎಕ್ಸ್ಪಾನ್ಷನ್ ಸಪೋರ್ಟ್ ನೋಡಿ. ಸೊ ಎಕ್ಸ್ಪಾನ್ಷನ್ ಸಪೋರ್ಟ್ ನೋಡಿ. ಸೊ ದಿಸ್ ಇಸ್ ಅವರ್ ಡೈಲಿ ಓಪನ್, ದಿಸ್ ಇಸ್ ಅವರ್ 4 hour ಟೈಮ್ ಫ್ರೇಮ್, ಅಂಡ್ ದಿಸ್ ಇಸ್ ಅವರ್ ಡೈಲಿ ಟೈಮ್ ಫ್ರೇಮ್. ಸೊ ನಾವು ಇವಾಗ ಈ ಸ್ಲೈಡ್ ನೋಡುವಾಗ ಹೇಳಿದ್ದೆ ನಾವು 3 ಹೈಯರ್ ಟೈಮ್ ಫ್ರೇಮ್ನ ರೆಫರ್ ಮಾಡ್ತೀವಿ ಅಂತ. ಸೊ ಇಲ್ಲಿ ನೋಡಿ, ಡೈಲಿ ಇದೆ, 4 hour ಇದೆ, 1 hour ಇದೆ. ಓಕೆ, ಸೊ ಡೈಲಿ ಓಪನ್ ಆಗಿಬಿಡ್ತೀರಾ, ಓಪನ್ ಆಗಿಬಿಟ್ಬಿಟ್ಟು ಲೋ ಕ್ಲಿಯರ್ ಆಯಿತು, ಎಕ್ಸ್ಪಾನ್ಷನ್, ವಿ ಹ್ಯಾವ್ ದಿಸ್ ಕೀ ಲೆವೆಲ್ ಇಯರ್. ಓಕೆ, ಸೊ ನಾವು ಡೈಲಿ ಓಪನ್ ಆದ್ಮೇಲೆ ಟ್ರೇಡ್ ಮಾಡಲ್ಲ, ಡೋಂಟ್ ವರಿ ಅಬೌಟ್ ದಟ್. ವಿ ಆರ್ ಎಂಗೇಜಿಂಗ್ ಅವರ್ ಸೆಲ್ಫ್ ಹಿಯರ್, ವಿಚ್ ಇಸ್ ಅವರ್ 10 AM ಕ್ಯಾಂಡಲ್. ಸೊ 10 AM ಫಾರ್ಮ್ ಆಗೋದಕ್ಕೆ ಟೈಮ್ ಆಗೇ ಆಗುತ್ತೆ. ಸೊ ವಿ ಆರ್ ಓನ್ಲಿ ಟ್ರೇಡಿಂಗ್ 10 AM. ಸೊ ಜಸ್ಟ್ ಡೋಂಟ್ ವರಿ ಅಬೌಟ್ all of this here. I'm just telling the structure of this daily candle, how it forms in 1 hour ಅಂತ. ಸೊ ಓಪನ್ ಆಯಿತು, ಸ್ವಲ್ಪ ಕನ್ಸಾಲಿಡೇಷನ್, ಬಿಕಾಸ್ ದಿಸ್ ವಿಲ್ ಬಿ ಏಸಿಯನ್ ಸೆಷನ್. ಸೊ ಏಸಿಯನ್ ಸೆಷನ್ ಸ್ವಲ್ಪ ಕನ್ಸಾಲಿಡೇಟ್ ಆಗುತ್ತೆ, ಕನ್ಸಾಲಿಡೇಟ್ ಆಗಿಬಿಟ್ಟು ಲಂಡನ್ ಲೋ ಸೆಟ್ ಮಾಡುತ್ತೆ, ಲೋ ಕ್ಲಿಯರ್ ಮಾಡಿ. ಸೊ ಲಂಡನ್ ಸೆಟ್ ಆಯ್ತಾ, ಎಕ್ಸ್ಪಾಂಡ್ ಆಯಿತು. ಓಕೆ, ಆಮೇಲೆ ರಿಪ್ಲೇಸ್ಮೆಂಟ್, ಚೇಂಜ್ ದಿ ಸ್ಟೇಟ್ ಆಫ್ ಡೆಲಿವರಿ, ಫೇರ್ ವ್ಯಾಲ್ಯೂ ಫೇರ್. ಸೊ 2 ಕೀ ಲೆವೆಲ್ಸ್ ಇದಾವೆ ಇಲ್ಲಿ. ಸೊ ಒಂದು ಟ್ಯಾಪ್ ಆಯಿತು, ಟ್ಯಾಪ್ ಆದಮೇಲೆ ಸೊ ಇಲ್ಲಿ 10 AM ಓಪನ್ ಆಗುತ್ತೆ ನಮ್ದು ಇಲ್ಲಿ. ಸೊ 10 AM ಸಮ್ಟೈಮ್ಸ್ ಇದ್ರ ಜೊತೆಗೆ ಕ್ರ್ಯಾಕಿಂಗ್ ಕೋರಿಲೇಷನ್ ಇತ್ತು ಅಂದ್ರೆ ಈ ಫೇರ್ ವ್ಯಾಲ್ಯೂ ಗ್ಯಾಪ್ ಅಲ್ಲಿ, ಸೊ ಇಟ್ ಈಸ್ ಪರ್ಫೆಕ್ಟ್ ಟು ಟ್ರೇಡ್ ಅವೇ ಫ್ರಮ್ ದಿಸ್ ಕೀ ಲೆವೆಲ್. ಸೊ ಇಲ್ಲಿ ನೋಡಿ,
ಇಷ್ಟೆಲ್ಲ ನಮ್ದು ಇಷ್ಟೆಲ್ಲ ಕನ್ಸಾಲಿಡೇಷನು ಲಂಡನ್ ಎಕ್ಸ್ಪಾಂಡ್ ಆಯಿತು ಮತ್ತೆ ರಿಟ್ರೇಸ್ಮೆಂಟ್ ಆಯಿತು. ಸೊ ಲುಕ್ ಅಟ್ ದಿಸ್ ಇಯರ್ ಕನ್ಸಾಲಿಡೇಷನ್ manipulation, these flow is taken manipulation, expansion, retracement, and then expansion. Consolidation, expansion, ये high clear आयतु, retrace आयतु market, retracement, and then again expansion. So we are engaging ourselves with engaging ourselves in expansion. Now expansion ಅಲ್ಲಿ engage ಮಾಡಬೇಕು, not in consolidation or retracement. So look at these retracement candles. The retracement candles ನೋಡಿ. These are not healthy candles. These are negative condition. Two negative condition, negative condition, negative condition, negative condition. But look at this. These candles, positive condition candle. Good expansion candles ಅಂತ ಹೇಳ್ಬೋದು. ಸೊ ನಮ್ಮ ಟಾರ್ಗೆಟ್ ಯಾವಾಗಲೂ ಈ ತರ ಎಕ್ಸ್ಪಾನ್ಷನ್ ಕ್ಯಾಂಡಲ್ಸ್ ನ ಟ್ರೇಡ್ ಮಾಡೋದ್ರಲ್ಲಿ ಇರಬೇಕು, ನಾಟ್ ಆನ್ ದೀಸ್ ರಿಟ್ರೇಸ್ಮೆಂಟ್ ಕ್ಯಾಂಡಲ್ಸ್. ಸೊ ಎಕ್ಸ್ಪಾನ್ಷನ್ ಸಪೋರ್ಟ್ ಅಂದ್ರೆ ಏನೇನ್ ನಮ್ಗೆ ಎಕ್ಸ್ಪಾನ್ಷನ್ಗೆ ಸಪೋರ್ಟ್ ಆಗುತ್ತೆ, ಸಪೋರ್ಟ್ ಏನೇನ್ ನಾವು ತಗೋಬಹುದು ಅಂದ್ರೆ ಫಸ್ಟ್ ಆಫ್ ಆಲ್ ಕೀ ಲೆವೆಲ್ಸ್, ಚೇಂಜಿಂಗ್ ಸ್ಟೇಟ್ ಆಫ್ ಡಿಲಿವರಿ ಆಗಿರ್ಬೋದು, ಆರ್ಡರ್ ಬ್ಲಾಕ್ ಆಗಿರ್ಬೋದು, ಫೇರ್ ವ್ಯಾಲ್ಯೂ ಗ್ಯಾಪ್ ಆಗಿರ್ಬೋದು. ಕೀ ಲೆವೆಲ್ಸ್ ಅಂಡ್ ಓಪನ್ ಹೈ ಲೋ ಕ್ಲೋಸ್ ಸೇಮ್ ಥಿಂಗ್. ಓಪನ್ ಲೋ, ನಾವು ಇವಾಗ ಬೇರೆ ಬುಲಿಶ್ ಸಿನಾರಿಯೋಲಿ ಹೇಳ್ತಿದ್ದೀನಿ. ಓಪನ್ ಲೋ ಹೈ ಅಂಡ್ ದೆನ್ ಕ್ಲೋಸಿಂಗ್ ನಾನು ತೋರಿಸಿಲ್ಲ, ಬಟ್ ಲೈಕ್ ನೀವು ಲೈಕ್ ಕನ್ಸಿಡರ್ ಓಪನ್ ಲೋ ಹೈ close. So we are going to engage ourselves in this daily candle expansion. So ಈ ಡೈಲಿಯಲ್ಲಿ ಯಾವಾಗ ನಮಗೆ ಎಕ್ಸ್ಪಾನ್ಷನ್ ಕಾಣಬಹುದು ನಾವು. So there are two times where we can get expansion. One, I think one in London session and another in New York session. ಎರಡೇ ಟೈಮಲ್ಲಿ ನಮಗೆ ಜಾಸ್ತಿ ಎಕ್ಸ್ಪಾನ್ಷನ್ಸ್ ಇರುತ್ತೆ. ಏಷ್ಯನ್ ಸೆಷನ್ ಅಲ್ಲಿ ಬಹಳ ಕಡಿಮೆ. ಓಕೆ, ಲೋ ವಾಲಟಿಲಿಟಿ ಅಂಡ್ ಹೈ ಸ್ಪ್ರೆಡ್ಸ್ ವಿತ್ ಯುವರ್ ಟ್ರೇಡಿಂಗ್ ಸೇಫ್ಟೀಸ್. ಏಷ್ಯನ್ ಅಲ್ಲಿ ಜಾಸ್ತಿ ಸ್ಪ್ರೆಡ್ಸ್ ಇರುತ್ತೆ. ಆಮೇಲೆ ಲೋ ವಾಲಟಿಲಿಟಿ ಮಾರ್ಕೆಟ್, ಕನ್ಸಾಲಿಡೇಷನ್, ಹೈ ಪ್ರೊಬಬಲ್ ಕನ್ಸಾಲಿಡೇಷನ್ ಚಾನ್ಸಸ್ ಇರುತ್ತೆ. ಸೊ ಲಂಡನ್ ಅಲ್ಲಿ ಇದರ್ ಮ್ಯಾನಿಪುಲೇಷನ್ ಇರುತ್ತೆ, ಇಲ್ಲಾಂದ್ರೆ ಎಕ್ಸ್ಪಾನ್ಷನ್ ಇರುತ್ತೆ. ಸೊ ಹಿಯರ್ ಇನ್ ದಿಸ್ ಕೇಸ್ ವಿ ಹ್ಯಾಡ್ ಮ್ಯಾನಿಪುಲೇಷನ್ ಅಂಡ್ ದೆನ್ ಎಕ್ಸ್ಪಾನ್ಷನ್. ಓಕೆ, ಸೊ ಮ್ಯಾನಿಪುಲೇಟ್ ಆಗ್ಬಿಟ್ಟು ಎಕ್ಸ್ಪಾನ್ಷನ್ ಆಗ್ತಾ ಇದೆ. ಸೊ ನ್ಯೂಯಾರ್ಕ್ ಅಲ್ಲಿ ಎಕ್ಸ್ಪಾನ್ಷನ್, ಮೋಸ್ಟ್ ಆಫ್ ದಿ ಟೈಮ್ ಎಕ್ಸ್ಪಾನ್ಷನ್ ಸಿಗುತ್ತೆ. ಸೊ ದೀಸ್ ಟೂ ಆರ್ ದಿ times where we get good expansion. That is the reason why ICT has that thing called silver bullet. Silver bullet ಏನಕ್ಕಿದೆ ಅಂದ್ರೆ ಇದೇ ಕಾರಣಕ್ಕಾಗಿ ಸಿಲ್ವರ್ ಬುಲೆಟ್ ಇದೆ. ಸೊ ICT ಅವ್ರದ್ದು ಒಂದು ಮಾಡೆಲ್ ಇದೆ ಸಿಲ್ವರ್ ಬುಲೆಟ್ ಅಂತ. ಅದು ಬಂದ್ಬಿಟ್ಟು ಇದೇ ಟೈಮ್ ಅಲ್ಲಿ ಜಾಸ್ತಿ ವರ್ಕ್ ಆಗುತ್ತೆ. ಲೈಕ್ 2 to 3 AM, 2 to 3 AM ಲಂಡನ್ ಸೆಷನ್, ಆರ್ ಎಲ್ಸ್ 10 to 11 AM ನ್ಯೂಯಾರ್ಕ್ ಸೆಷನ್. ಇವಾಗ ಟೈಮು ಇಲ್ಲಾಂದ್ರೆ 2 to 3 PM ಅಂದಿರುತ್ತೆ ಇನ್ PM, ನ್ಯೂಯಾರ್ಕ್ PM ಸೆಷನ್. So most of the traders look at it like 10 to 11 AM. 10 to 11 AM ಸಿಲ್ವರ್ ಬುಲೆಟ್ ಸೆಷನ್ ಜಾಸ್ತಿ ಜನ ಟ್ರೇಡರ್ಸ್ ಟ್ರೇಡ್ ಮಾಡೋದು. ಅಟ್ ದ ಸೇಮ್ ಟೈಮ್ ನಮ್ದು ಮಾಡೆಲ್ಗೆ ಅದು ಸಪೋರ್ಟ್ ಮಾಡುತ್ತೆ, ನಮ್ಮ ಮಾಡೆಲ್ಗೂ ಅದು ಸಪೋರ್ಟ್ ಮಾಡುತ್ತೆ. ಏನಕ್ಕಂದ್ರೆ ವಿ ಆರ್ ಡೂಯಿಂಗ್ ನಥಿಂಗ್ ಬಟ್ ಟ್ರೇಡಿಂಗ್ ದಿ ಸಿಲ್ವರ್ ಬುಲೆಟ್ ಇಂಡೈರೆಕ್ಟ್ಲಿ ಬಿಕಾಸ್ ವಿ ಆರ್ ಎಂಗೇಜಿಂಗ್ ಅವರ್ ಸೆಲ್ಫ್ ಇನ್ 10 to 11 AM. ಓಕೆ, ಸೊ ದಟ್ ಈಸ್ ಅವರ್ ಪ್ಲಸ್ ಪಾಯಿಂಟ್ ಅಗೇನ್. ಸೊ ನಾವು ಈ ಎರಡು ಎಕ್ಸ್ಪಾನ್ಷನ್ ಅಲ್ಲಿ ಅಲೈನ್ ಆಗಬೇಕು. ಈ ಎರಡು ಎಕ್ಸ್ಪಾನ್ಷನ್ ಸಪೋರ್ಟ್ ಏನೇನ್ ಮಾಡುತ್ತಂದ್ರೆ ದೀಸ್ ಕೀ ಲೆವೆಲ್ಸ್ ಓಪನ್ ಹೈ ಲೋ ಕ್ಲೋಸ್ ಅಂಡ್ ದೆನ್ ಕ್ರ್ಯಾಕ್ ಅಂಡ್ ಕೋರಿಲೇಷನ್ ಅಂತ. ಕ್ರ್ಯಾಕ್ ಅಂಡ್ ಕೋರಿಲೇಷನ್, ಕೀ ಲೆವೆಲ್ಸ್, ಓಪನ್ ಹೈ ಲೋ ಕ್ಲೋಸ್, ಇದೆಲ್ಲ ನಮಗೆ ಎಕ್ಸ್ಪಾನ್ಷನ್ಗೆ ಸಪೋರ್ಟ್ ಮಾಡುತ್ತೆ. ಆಮೇಲೆ ಲೋವರ್ ಟೈಮ್, ಹಾ, ಇಂಡಿಯನ್ ಟೈಮ್ 4 AM ಎಲ್ಲ ಆಗುತ್ತೆ. ಇದು ಸೆಟ್ ಮಾಡ್ಕೊಂಡು ನೋಡ್ಬೋದು. ತಿಂಗಳು 1:30 ಮೇ ಬಿ ಆಯ್ತು. ಎಂತ ಕೇಳಿಸಲ್ವಾ? ಓಕೆ, ಡೌಟ್ಸ್ ಕೇಳಿದ್ರೆ ನಿಮ್ಗೆ ಕೇಳಿಸಿತು ಅಂದ್ರೆ ಏನ್ ಡೌಟ್ಸ್ ಕೇಳಿದ್ರೆ ಅಂತ ಗೊತ್ತಾಗುತ್ತೆ. ಎಕೋ ಏನಕ್ಕೆ ಆಗ್ತಿದೆ? ಇದು ನಾನು ಸೆಟ್ಟಿಂಗ್ ಚೇಂಜ್ ಮಾಡಿದ್ನಲ್ಲ, ಅದಕ್ಕೆ ಕೇಳಿಸ್ತಾ ಇತ್ತು.
ಅದೇ ಎಕೋ ಆಗ್ತಿತ್ತು. ಮಾನಿಟರ್ ಇಂದ ಇನ್ನೊಂದ್ಸತಿ ಎಕೋ ಆಗಿ ಕೇಳಿಸ್ತಾ ಇತ್ತು ಅದು. ಸೊ these PDRs will help us in expansion. ಓಕೆ, ನಾನು ಇನ್ನೊಂದ್ಸತಿ ನಿಮ್ಗೆ ಎಲ್ಲ, ನಾನು ನಿಮ್ಗೆ ಇದು ಓವರ್ ಆಲ್ ಇದೆಲ್ಲ ಗೋ ಥ್ರೂ ಆದ್ಮೇಲೆ ನಿಮ್ಗೆ ಇನ್ನೊಂದ್ಸತಿ PDRs ಅಂದ್ರೆ ಏನು, ಹೆಂಗೆ ಯೂಸ್ ಮಾಡ್ಬೇಕು, ಬೇಸಿಕ್ ಎಲ್ಲ ಹೇಳ್ಕೊಡ್ತೀನಿ. ಜಸ್ಟ್ ಯುನೋ ಟೆಲಿಂಗ್ ಯು ಹೌ ಮೈ ಮಾಡೆಲ್ ವರ್ಕ್ಸ್ ಫಸ್ಟ್. ನಿಮ್ಗೆ ಇವಾಗ್ಲೇ ಅರ್ಥ ಆಗಿರ್ಬೋದು ಫೀಡ್ ವ್ಯಾಲಿಡೇಷನ್ ಹೆಂಗ್ ಯೂಸ್ ಮಾಡ್ಕೋಬೇಕು, ಚೇಂಜ್ ಸ್ಟೇಟ್ ಆಫ್ ನ ಹೆಂಗ್ ಯೂಸ್ ಮಾಡ್ಕೋಬೇಕು ಅಂತ, ಓಪನ್ ಹೈಬ್ರಿಡ್ ಕ್ಲೋಸ್ ನ ಹೆಂಗ್ ಯೂಸ್ ಮಾಡ್ಕೋಬೇಕು ಅಂತ. ಓಕೆ, ಸೊ ಇವಾಗ ನಿಮ್ಮ ಹತ್ರ ಪಜಲ್ಸ್ ಇದಾವೆ, ಏನೇನು PDRs ಇದಾವೆ, ಓಪನ್ ಹೈ ಲೋ ಕ್ಲೋಸ್ ಇದಾವೆ, ಮತ್ತೆ ನೆಗೆಟಿವ್ ಅಂಡ್ ಪಾಸಿಟಿವ್ ಕಂಡೀಷನ್ಸ್ ಅದು ಅಂದ್ರೆ ಏನು ನಿಮ್ಗೆ ಗೊತ್ತು ಇವಾಗ. ಸೊ ಆಲ್ ದೀಸ್ ಯು ಹ್ಯಾವ್ ಡಿಫ್ರೆಂಟ್ ಪಜಲ್ಸ್. ನಾವು ಇವಾಗ ನೀವೇನ್ ಮಾಡ್ಬೇಕು ಅಂದ್ರೆ PDRs, ಇವಾಗ ನೀವು ಟ್ರೇಡ್ ಮಾಡೋವಾಗ PDRs ಕಾಣಿಸ್ತಾ, ಈ PDRs ನ ಹೆಂಗ್ ಯೂಸ್ ಮಾಡ್ಕೋಬೇಕು, ಇದನ್ನ ಈ ಪಜಲ್ ನ ನೀವು ತಗೊಂಡ್ಬರ್ಬೇಕು. ಮತ್ತೆ ನೆಗೆಟಿವ್, ಆ ಪರ್ಟಿಕ್ಯುಲರ್ ಟ್ರೇಡ್ ಮಾಡೋ ಕ್ಯಾಂಡಲ್ ನೆಗೆಟಿವ್ ಕಂಡೀಷನ್ ಇದೆಯಾ, ಪಾಸಿಟಿವ್ ಕಂಡೀಷನ್ ಇದೆಯಾ, ಸೊ ಆ ಪಜಲ್ ನ ತಗೊಂಡ್ಬರ್ಬೇಕು. ಸೊ ಈ ಎರಡು ಪಜಲ್ ನ ತಗೊಂಡ್ಬಿಟ್ಟು ಚೇಂಜ್ ಸ್ಟೇಟ್ ಆಫ್ ಲಿವರ್ ಇದೆಯಾ, ಅಗೇನ್ ಥರ್ಡ್ ಪಜಲ್, ಇವೆಲ್ಲ ಪಜಲ್ಸ್ ನ ತಗೊಂಡ್ಬಿಟ್ಟು ಜಾಯಿನ್ ಮಾಡಿ ಚೆನ್ನಾಗಿರೋ ಒಂದು ಸೆಟಪ್ ನ ಫಾರ್ಮ್ ಮಾಡಿ ಟ್ರೇಡ್ ಮಾಡಬೇಕು. ಸೊ ದಿಸ್ ಈಸ್ ನಥಿಂಗ್ ಬಟ್ ICT ಇಸ್ ನಥಿಂಗ್ ಬಟ್ ಅ ಪಜಲ್ ಗೇಮ್. ಬಹಳ ಕಾನ್ಸೆಪ್ಟ್ಸ್ ಇರ್ತವೆ, ಬಹಳ ತರ ಇರ್ತವೆ, ಅವನ್ನೆಲ್ಲ ತಗೊಂಡ್ಬಂದ್ಬಿಟ್ಟು ಒಂದು ನಿಮ್ಗೆ ರಿಫೈನ್ಡ್ ಮಾಡೆಲ್ ಮಾಡಿ ಅದನ್ನ ನೀವು ಟ್ರೈ ಮಾಡ್ತಾ ಇರ್ಬೇಕು. ಆಲ್ವೇಸ್ ಸೇ ದಿಸ್ ಇಸ್ ಕೈಂಡ್ ಆಫ್ ಪಜಲ್ ಅಂತ. ಸೊ ಲೋವರ್ ಟೈಮ್ ಫ್ರೇಮ್ model alignment. So we'll be having three models: IRL to ERL, and then ERL to IRL, and then low resistance liquidity run. So door close model. ಸೊ ಇನ್ನೊಂದು 5 ನಿಮಿಷ ಇದು ಹೇಳ್ಬಿಡ್ತೀನಿ. ಎಕ್ಸ್ಟರ್ನಲ್ ಟು ಇಂಟರ್ನಲ್, ಇಂಟರ್ನಲ್ ಟು ಎಕ್ಸ್ಟರ್ನಲ್, ಮತ್ತೆ ಲೋ ರೆಸಿಸ್ಟೆನ್ಸ್ ಲಿಕ್ವಿಡಿಟಿ, ಮೂರು ಹೇಳ್ಬಿಟ್ಟು ರಿವರ್ಸಲ್ ಫಾರ್ಮೇಶನ್ ನೆಕ್ಸ್ಟ್ ಸೆಷನ್ ಅಲ್ಲಿ ಹೇಳ್ತೀನಿ. ಸೊ ಇಂಟರ್ನಲ್ ಟು ಎಕ್ಸ್ಟರ್ನಲ್ ಫಸ್ಟ್. ಇಂಟರ್ನಲ್ ಟು ಎಕ್ಸ್ಟರ್ನಲ್ ಅಂದ್ರೆ ಯಾವುದೇ ಒಂದು PDR ಇಂದ, PDR ಇಸ್ ವಾಟ್ ಎವರ್ PDR ಇಸ್ ವಿ ಹ್ಯಾವ್, ದೋಸ್ ಆರ್ ಇಂಟರ್ನಲ್ ಲಿಕ್ವಿಡಿಟಿ. ಓಕೆ, ಯಾವ್ದೊಂದು PDR ಇದೆ ಅಂದ್ರೆ ಅದು ಒಂದು ಇಂಟರ್ನಲ್ ಲಿಕ್ವಿಡಿಟಿ ಆಗಿರುತ್ತೆ. ಸೊ ಎಕ್ಸ್ಟರ್ನಲ್ ಲಿಕ್ವಿಡಿಟಿ ಅಂದ್ರೆ ಸ್ವಿಂಗ್ಸ್, ವೆರಿ ಈಸಿ. ಓಕೆ, ನಿಮಗೆ ಹೇಳ್ತೀನಿ. ಸೊ ಇಲ್ಲಿ ನೋಡಿ, ಇಲ್ಲೇ ಇದೆ ನಿಮ್ಗೆ ಎಕ್ಸಾಂಪಲ್ ಹೇಳ್ತೀನಿ. ದಿಸ್ ಈಸ್ our internal liquidity, okay, and this is our external liquidity, okay. So here ಈ ಮಾಡೆಲ್ ಏನು, ಇಂಟರ್ನಲ್ ಟು ಎಕ್ಸ್ಟರ್ನಲ್ ಅಂತ. ಸೊ ಅದೇ ಪ್ರೈಸ್ ಟು ಲೆವೆಲ್, ನಾವು ಇದನ್ನೇ ಟ್ರೇಡ್ ಮಾಡಬೇಕು, ಇಂಟರ್ನಲ್ ಟು ಎಕ್ಸ್ಟರ್ನಲ್. Okay, so let me show you. So from internal to external. Okay, so this is our internal liquidity, which we call RL. Okay, and this is our ERL. Okay, so internal range liquidity. So ಇದೊಂದು ರೇಂಜ್ ಪೂರ್ತಿ, as I said you, this is our one range. So this is our internal liquidity. Okay, na? So internal to external. External liquidity, internal liquidity. So internal range liquidity and the external range liquidity. So ಈ model, this is one lower time frame model. This is lower time frame model. So this is our higher time frame candles, and instead of this candle, we are trading this lower time frame model ಅಂತ ಹೇಳ್ಬೋದು. So see here, lower time frame model alignment. So model alignment
ಈ ಮಾಡೆಲ್ನ ಯೂಸ್ ಮಾಡಿಕೊಂಡು ನಾವು ಏನು ಮಾಡ್ತೀವಿ ಅಂದರೆ ನಮ್ಮಲ್ಲಿ ನಾವು ವಿ ಆರ್ ಲರ್ನಿಂಗ್ ಅವರ್ ಸೆಲ್ಫ್ ವಿತ್ ಹ್ಯಾರ್ ಟೈಮ್ ಫ್ರೇಮ್ ಓವರ್ಫ್ಲೋ. ಓಕೆ, ಸೊ ಇಲ್ಲಿ ನಾವು ಬೇರಿಶ್ ಆಗಿದ್ದೀವಾ, ಸೊ ನಮ್ಗೆ ಇಲ್ಲಿ ತನಕ ಇನ್ನೂ ಹೋಗೋ ಚಾನ್ಸಸ್ ಇದೆ. ವಿ ಹ್ಯಾವ್ chances of going till these lows, and we also have that. At the same time, we also have monthly fair value gap there. Okay, so this is our higher time frame context, and this is our lower time frame model. So we are aligning ourselves with higher time frame context. Nothing but we are aligning ourselves with higher time frame context. So we'll note it. Internal to external, internal to external. Okay, even this external. Okay, so you'll note it. You'll note it at the same time. Internal. See how we are trading away from this internal liquidity in monthly time frame. See, see, this is our external. Okay, so here this will be our external, internal to external. See, this is the short term swing. So here this will be our external. ಇವಾಗ ಮತ್ತೆ ನೋಡಿ ಈ ಆರ್ಡರ್ ಬ್ಲಾಕ್ ಇದೆ. So if this order block holds, okay, if this order block holds, we can again push higher. ಈಗ ಬಂದ್ವಾ internal tap ಆದ್ವಿ. If this order block really holds, we'll push higher. Okay, so we'll note it. Again, this is the another, this is also a kind of internal liquidity. Okay, came back, tap to internal liquidity and traded to this external liquidity. Okay, so again monthly ಇಲ್ಲಿ ನೋಡಿದ್ರೆ ಇಲ್ಲೊಂದು ಫೇರ್ ವ್ಯಾಲ್ಯೂ ಗ್ಯಾಪ್ ಇತ್ತು. ಇಟ್ ಜಸ್ಟ್ ಮೂಡ್ ಬಿಕಾಸ್ ನಾನು 4 ಕ್ಯಾಂಡಲ್ಸ್ ಅಷ್ಟೇ ಇಟ್ಟಿರೋದು, ಅದಕ್ಕೆ ನಿಮ್ಗೆ 4 ಅಷ್ಟೇ ಕಾಣ್ತಿರುತ್ತೆ. ಇಫ್ ಯು ಗೋ ಇನ್ ಮಂತ್ಲಿ ಯು ವಿಲ್ ಸಿ ಇಟ್ ಕ್ಲಿಯರ್ಲಿ ಹಿಯರ್. This is our external. Almost reached. I think ಬೇರೆ ಸೆಟ್ ರೀಚ್ ಆಗಿರ್ಬೇಕು ಮೇ ಬಿ. ಕಮ್ ಆನ್ ಬ್ರೋ. ಯಾ, ಈ ಅಸೆಟ್ ಅಲ್ಲಿ ಹೈ ಕ್ಲಿಯರ್ ಆಯಿತು, ಈ ಅಸೆಟ್ ಅಲ್ಲಿ ಕ್ಲಿಯರ್ ಆಗಿಲ್ಲ ಇನ್ನು. ಸೊ ದಿಸ್ ಇಸ್ ಸಮ್ ಕೈಂಡ್ ಆಫ್ SMT, but these are relative equal highs. Those highs should be taken. ಇನ್ನು ಈ ಮಂತ್ ಅಲ್ಲಿ ಇದೀವಿ. ಓ ಬಾಯ್, ಹಾಗೆ ಯಾವಾಗ. So this is what we call external to internal. Okay, and now sorry, this is internal to external. Sorry, my bad. This is internal to external. Now external to internal. This is nothing but from swing highs and lows to internal range liquidity. Either. So for example, I'll show you some examples. ಇವಾಗಂತೂ ಫುಲ್ ರೇಂಜ್ ಆಗಿದೆ ಮಾರ್ಕೆಟ್ ತೋರ್ಸೋದಕ್ಕೆ. ಇರ್ತಾವ ಬ್ರೋ ಸಿಕ್ಕಪ್ಪ, ಇಲ್ಲೇ ನೋಡಿದ್ದೆ. Look at this. So this is our internal liquidity. Okay, fair value gaps, one fair value gap and second fair value gap. So basically this is the entire thing is some fair value gap only. Okay, so here we reached this external liquidity. Okay, external to internal. Okay, from this external, once we reach this external, from this external to internal, internal ಬಂದ್ವಿ internal, again the same cycle, internal to this external. Okay, to external ಇದೇ ತರ. So you have two things here. Okay,
from this sectional to this internal, from this sectional. If you go to the lower time frame, ಇಲ್ಲಿ ನೀವು ಏನಾದರೂ lower time frame ಅಲ್ಲಿ ಹೋದ್ರೆ, once we clear this external, no, if you go to the lower time frame, you can see external. ಇವಾಗ ನೋಡಿ next we have these fair value gaps as internal liquidity. Okay, see internal to external again. Okay, from this internal to external again. Look at this. Again, same thing happened in here as well. Okay, so ನೀವು ಯಾವುದೇ ಒಂದು ಎಕ್ಸ್ಟರ್ನಲ್ ಲಿಕ್ವಿಡಿಟಿ ತಗೊಂಡ್ಮೇಲೆ ಸ್ವಲ್ಪ ಏನಾದರೂ ರಿಟ್ರೇಸ್ಮೆಂಟ್ ಬಂದೇ ಬರುತ್ತೆ. ರಿಟ್ರೇಸ್ಮೆಂಟ್ ಬಂದಮೇಲೆ ಅದೇ ಒಂದು ಮಾಡೆಲ್ ಫಾರ್ಮ್ ಆಗ್ಬಿಡುತ್ತೆ ಅಲ್ಲಿ. ಸೊ ದಿಸ್ ಈಸ್ internal to external, and what I showed in 5 minutes, this 5 minute is from this external to internal, and from this external to internal, and from this internal to external to these external. Okay, next ಈ ಎಕ್ಸ್ಟರ್ನಲ್ ತಗೊಂಡ್ಮೇಲೆ ಇಲ್ಲೊಂದು ಚಿಕ್ಕದಾಗಿರೋ ರಿಟ್ರೇಸ್ಮೆಂಟ್ ಬಂದಿರುತ್ತೆ. ನೀವು ಅದಕ್ಕೆ ಮತ್ತೆ ಲೋವರ್ ಟೈಮ್ ಫ್ರೇಮ್ ಹೋಗ್ಬೇಕಾಗುತ್ತೆ. ಸೊ ದ ಸೇಮ್ ಥಿಂಗ್ ಹ್ಯಾಪನ್ಸ್ ಇನ್ ಆಲ್ ದ ಟೈಮ್ ಫ್ರೇಮ್ ಬಿಕಾಸ್ ದ ಪ್ರೈಸ್ ಇಸ್ ಫ್ರಾಕ್ಟಲ್. ICD always calls the price is fractal, and it is fractal. Fractal ಏನಕ್ಕಂದ್ರೆ ನೀವು ಇಲ್ಲೇ ನೋಡಿದ್ರಿ 1 hour ಅಲ್ಲಿ ಏನಾಯ್ತು, internal to external ಹೋಯ್ತಾ. The same thing happened in 5 minutes. What happened? Internal to external ಹೋಯ್ತು. So these are the two models, like basic ಓವರ್ ಆಲ್ ಮಾಡೆಲ್ ತರ ಬೇಸಿಕ್ ಈ ಐಡಿಯಾನ ನಾವು ಇಟ್ಕೊಂಡು ನಮ್ಮನ್ನ ನಾವು ಮಾರ್ಕೆಟ್ ಜೊತೆಗೆ ಅಲೈನ್ ಮಾಡ್ಬೋದು ಅಂತ ಹೇಳ್ಕೊಂಡೆ. ನೆಕ್ಸ್ಟ್ ಬಂದ್ಬಿಟ್ಟು ಲೋವರ್ ಟೈಮ್ ಫ್ರೇಮ್, ಲೋ ರೆಸಿಸ್ಟೆನ್ಸ್ ಲಿಕ್ವಿಡಿಟಿ ರನ್. ಸೊ ದಿಸ್ ಈಸ್ ಆಲ್ಸೋ ಕಾಲ್ಡ್ ಎಸ್ ಆರ್ಡರ್ ಪೇರಿಂಗ್ ರೇಂಜ್ ಅಂತಾನು ಕರೀತಾರೆ. ಅಂಡ್ ಹೈ ರೆಸಿಸ್ಟೆನ್ಸ್ ಟು ಲೋ ರೆಸಿಸ್ಟೆನ್ಸ್ ಲಿಕ್ವಿಡಿಟಿ ರನ್ ಟು ಲೋ ರೆಸಿಸ್ಟೆನ್ಸ್ ಲಿಕ್ವಿಡಿಟಿ ರನ್. HRLR ಅಂದ್ರೆ ಹೈ ರೆಸಿಸ್ಟೆನ್ಸ್ ಲಿಕ್ವಿಡಿಟಿ ರನ್, ವಿಚ್ ಈಸ್ swing highs. Okay, so these swing highs are high resistance liquidity run, and low resistance liquidity run andre failure swings. So you failure swings, so low resistance liquidity. So let me explain you guys what is failure swings first. Failure swings andre ಏನು? Failure swings andre ಯಾವಾಗ ಮಾರ್ಕೆಟ್ ಈ ತರ ಫಾರ್ಮ್ ಆಗಿರುತ್ತೆ, these swing points are failure swings. So why these are failure swings? Because this swing failed to take this low. Okay, so this swing failed to take this low. That is the reason this is called failure swing. Okay, and now here this swing failed to take this low. That is the reason we call this as failure swing. And again, this swing failed to take this low. That is the reason we called it as failure swing. Okay, now so this is a failure swings. I'll show it on chart as well. ಚಾರ್ಟ್ ಮೇಲೆ ತೋರಿಸ್ತೀನಿ, ನಿಮಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಸೊ ಹೈ ರೆಸಿಸ್ಟೆನ್ಸ್ ಲಿಕ್ವಿಡಿಟಿ ರನ್ ಅಂದ್ರೆ ಸ್ವಿಂಗ್ ಹೈಸ್ ಸ್ವಿಂಗ್ ಲೋಸ್ ಆ ತರ. ಫೇಲಿಯರ್ ಸ್ವಿಂಗ್ಸ್ ಅಂದ್ರೆ ಈ ತರ ನೋಡಿ. Failure swing, I think it's better to show in oil. Current, what is going on currently. This is way more exciting because why not on live chart? Look at this, beautiful oil. I'll show you how I predicted this already. I have screenshots of that.
ತೋರಿಸುತ್ತದೆ ನಿಮಗೆ. I'll put it on Instagram. Oh, sorry, not Instagram. I'll put it on uh, Discord only. I sent it to some of my seniors. No, no. Ah, I said I'll make ವಾಟ್ಸಪ್ ಗ್ರೂಪ್ ವಾಟ್ಸಪ್ ಗ್ರೂಪ್ ಮಾಡೋಣ ಅಂತ ಹೇಳಿದೆ ತಾನೆ, ಮಾಡೋಣ ಅಂತ ಹೇಳಿ ಒಂದು ವಾಟ್ಸಪ್ ಗ್ರೂಪ್. So it will be handy and easy. ಅಂದರೆ ಲೈಕ್ ಡಿಸ್ಕಾರ್ಡ್ ಜಾಸ್ತಿ ಜನ ಓಪನ್ ಮಾಡಿದ್ರಲ್ಲ, ಬಟ್ ಇಲ್ಲಿ ನೋಡಿ, I'll share you one chat. So if you see this oil, this is oil chart, okay, crude oil, weekly chart, okay. I predicted this breakout way before. Why? Because we cleared this external liquidity and I predicted this breakout. And look at this breakout. Now look at the current candle, how it is going. I predicted it will go till $100 and now it's at 90 already. It will grow till these highs. 95, 100 around ಹೋಗುತ್ತೆ ಅಂತ ನಾನು prediction ಮಾಡಿದ್ದೆ. So I sent it to one of my seniors in WhatsApp actually. Okay, this if you see this equal lows, these equal lows are almost taken, and this is the perfect example for you guys to explain this condition here, low resistance liquidity run. Okay, so ಇದು ಬಂದ್ಬಿಟ್ಟು high resistance liquidity. So once we clear this high resistance liquidity, okay, I'll show you. Look at this. ಈ ಲೋ ಕ್ರೂಡ್ ಆಯಿಲ್ ಅಲ್ಲಿ ಕ್ಲಿಯರ್ ಆಗಿದೆ. ಓಕೆನಾ, look at these lows. ಈ ಲೋ ಕ್ರೂಡ್ ಆಯಿಲ್ ಅಲ್ಲಿ ಕ್ಲಿಯರ್ ಆಗಿದೆ, ಬಟ್ ನ್ಯಾಚುರಲ್ ಗ್ಯಾಸ್ ಅಲ್ಲಿ ಕ್ಲಿಯರ್ ಆಗಿಲ್ಲ. ಓಕೆ, ಹೈಡ್ರೋಜನ್ ಅಲ್ಲಿ ಕ್ಲಿಯರ್ ಆಗಿಲ್ಲ. Look at this. This low is not cleared. This is SMT. ಸೊ ಇದು ಕ್ರ್ಯಾಕ್ ಅಂಡ್ ಕೋರಿಲೇಷನ್. ನಾನು ಏನು ಹೇಳಿದ್ದೆ ಅವಾಗ, ಕ್ರ್ಯಾಕ್ ಅಂಡ್ ಕೋರಿಲೇಷನ್ ಆದಮೇಲೆ ಚೆನ್ನಾಗಿ ರಿವರ್ಸಲ್ ಎಕ್ಸ್ಪಾನ್ಷನ್, ಲೈಕ್ ಅಲ್ಲಿಂದ ಪ್ರೈಸ್ ಸಡನ್ ರಿವರ್ಸ್ ಆಗುತ್ತೆ. ಸೊ ಲುಕ್ ಅಟ್ ದಿಸ್ ರಿವರ್ಸಲ್ ಅಂಡ್ ದಿಸ್ ಈಸ್ ಆಲ್ ಲೋ ರೆಸಿಸ್ಟೆನ್ಸ್ ಲಿಕ್ವಿಡಿಟಿ. ಓಕೆ, ಏನು ಟ್ರೆಂಡ್ ಲೈನ್ ಲಿಕ್ವಿಡಿಟಿ ಅಂತೀರಲ್ಲ, ಅದೇ ಲೋ ರೆಸಿಸ್ಟೆನ್ಸ್ ಲಿಕ್ವಿಡಿಟಿ. ವೈ ದಿಸ್ ಈಸ್ ಲೋ ರೆಸಿಸ್ಟೆನ್ಸ್ ಲಿಕ್ವಿಡಿಟಿ? ಬಿಕಾಸ್ ವಿ ಹ್ಯಾವ್ ಫೇಲ್ಯೂರ್ ಸ್ವಿಂಗ್ಸ್ ಹಿಯರ್. ಫೇಲ್ಯೂರ್ ಸ್ವಿಂಗ್ 1, ಫೇಲ್ಯೂರ್ ಸ್ವಿಂಗ್ 2, failure swing 3, failure swing 4. So why these are failure swings? Because ಈ ಸ್ವಿಂಗು ಈ ಹೈನ ತಗೊಳಕ್ ಫೇಲ್ ಆಯ್ತು. ಸೊ ದಿಸ್ ಈಸ್ ಫೇಲ್ಯೂರ್ ಸ್ವಿಂಗ್. ಸೊ ಈ ಸ್ವಿಂಗು ಈ ಹೈನ ತಗೊಳಕ್ ಫೇಲ್ ಆಯ್ತು. ಸೊ ದಿಸ್ ಈಸ್ ಫೇಲ್ಯೂರ್ ಸ್ವಿಂಗ್. ಅಂಡ್ ಅಗೇನ್ ಈ ಸ್ವಿಂಗು ಈ ಹೈನ ತಗೊಳಕ್ ಫೇಲ್ ಆಯ್ತು. ಓಕೆ, ಈ ಸ್ವಿಂಗು ಈ ಹೈನ ತಗೊಳಕ್ ಫೇಲ್ ಆಯ್ತು. ಸೊ ದಿಸ್ ಈಸ್ ಫೇಲ್ಯೂರ್ ಸ್ವಿಂಗ್. So all these failure swings are low resistance liquidity. So market ಯಾವಾಗಲೂ low resistance liquidity ನೇ ಹೋಗ್ತಾ ಇರುತ್ತೆ. So the name itself tells it is very easily to take. So low resistance ಅಂದ್ರೆ ಅಲ್ಲಿ ಏನು resistance ಇರಲ್ಲ. Okay, so no force, no opposite force here. It will just straight away expand. So this is a perfect example, I would say. So and I also like predicted this way before. ಭಾಳ ಮುಂಚೆನೆ predict ಮಾಡಿದ್ದೆ ಇದನ್ನ already. So this was the previous day I predicted it. Okay, this was the previous day when Iran got attacked, okay, by America. And once the next day, once the market was open, it was open with this huge gap. So this is how we'll be, keeping eye on the global crisis going on, and this is how we are going to use this global crisis as our market analysis. So this is the low resistance liquidity model, and look at this failure swing high taken, and look at this flush. ಇದು ಬಹಳ ಅಗ್ರೆಸಿವ್ ಮೂವ್ ಇರುತ್ತೆ ಯಾವಾಗಲೂ, ಬಿಕಾಸ್ ದೀಸ್ ಲೋಸ್ ಆರ್ ವೆರಿ ಈಸಿ ಟು ಟೇಕ್.
to the market. The same case here. These failure swings are very easy to take to the market. That's the reason it was a good pump here. At this particular situation, war ಎಲ್ಲ ಆಗ್ತಾ ಇದೆ, that is totally different thing. But in normal scenario as well, normal scenario ಅಲ್ಲಿನೂ ಕೂಡ ಈ ಫೇಲ್ಯೂರ್ ಸ್ವಿಂಗ್ಸ್ ತಗೊಳಕ್ಕೆ ಮಾರ್ಕೆಟ್ಗೆ ತುಂಬಾ ಈಸಿ ಆಗಿರುತ್ತೆ. ಸೊ ಅದಕ್ಕೆ ಇದು ಲೈಕ್ ಗುಡ್ ಎಕ್ಸ್ಪಾನ್ಷನ್ ಕ್ಯಾಂಡಲ್ಸ್ ಬರುತ್ತೆ ಇಲ್ಲಿ ನೋಡಿ. ಸೊ ದೀಸ್ ಆರ್ ದಿ ಗುಡ್ ಲೋ ರೆಸಿಸ್ಟೆನ್ಸ್ ಲಿಕ್ವಿಡಿಟಿ. ಸೊ ವಿ ಆರ್ ಗೋಯಿಂಗ್ ಟು match up these three models. We are going to use these three models instead of our daily usual trading. ಓಕೆ, ನಾನು ಲೈವ್ ಸ್ಟ್ರೀಮ್ ಮಾಡುವಾಗ ಬಂದ್ಬಿಟ್ಟು ಎಕ್ಸ್ಟರ್ನಲ್ ಟು ಎಕ್ಸ್ಟರ್ನಲ್ ಅಂತ ಅನ್ನಲ್ಲ, ಏನಕ್ಕಂದ್ರೆ ಬಿಕಾಸ್ ನಮ್ಗೆ ಅದೊಂಥರ ಮಸಲ್ ಮೆಮರಿ ಆಗ್ಬಿಟ್ಟಿರುತ್ತೆ. ಓಕೆ, ಸೊ ನಿಮ್ಗೂ ಹಂಗೆ ಆಗುತ್ತೆ. ಇವಾಗ ಸ್ಟಾರ್ಟಿಂಗ್ ಸ್ವಲ್ಪ ನೀವು ಎಕ್ಸ್ಟರ್ನಲ್ ಟು ಇಂಟರ್ನಲ್ ಈ ತರ ಫುಲ್ ಬೇಸಿಕ್ ಎಲ್ಲ ಮಾರ್ಕ್ಔಟ್ ಮಾಡಿ ಇದೆಲ್ಲ ಮಾಡ್ತಿರ್ತೀರಾ. ಬಟ್ ವೆನ್ ಯು ಗೋ ಅಡ್ವಾನ್ಸ್, ಲೈಕ್ ನೀವು ಡೈಲಿ ಅದನ್ನೇ ಮಾಡ್ತಾ ಇದ್ರೆ ಒಂದ್ ಪಾಯಿಂಟಿಗೆ ಬಂದ್ಬಿಟ್ಟು ನೀವು ಮಾರ್ಕು ಮಾಡಲ್ಲ. ಸೊ ಇಲ್ ಬಿ ಲೈಕ್ ಇದೆ ಬಿಡುಗರು ಅಲ್ಲೇ ಇದೆ, ನೋಡ್ಕೊಂಡ್ ಆಯ್ತು ಆ ತರ. ಸೊ ಮಸಲ್ ಮೆಮರಿ ಆಗ್ಬಿಟ್ಟಿರುತ್ತೆ ನಿಮ್ಗೆ. ಸೊ ದೀಸ್ ಆರ್ ದ ಕಾನ್ಸೆಪ್ಟ್ಸ್. ಸೊ ಐ ಹೋಪ್ ನಿಮ್ಗೆ ಅರ್ಥ ಆಯ್ತು ಅನ್ಕೋತೀನಿ. ಸೊ ವಾಟ್ ವಿ ಸ್ಟಡಿ ಟುಡೇ, ಲೆಟ್ಸ್ ಸಮರೈಸ್ ಎವ್ರಿಥಿಂಗ್. ಓಕೆ, ಸೊ expansion alignment, expansion time frame alignment, first main thing. So these this thing, let me show you this thing. ಸೊ ನಮ್ಮನ್ನ ನಾವು ಹೈಯರ್ ಟೈಮ್ ಫ್ರೇಮ್, ನಮ್ಮ ಟೈಮ್ ಫ್ರೇಮ್ ಅಲೈನ್ಮೆಂಟ್ ಹೆಂಗಿರ್ಬೇಕು, ಹೈಯರ್ ಟೈಮ್ ಫ್ರೇಮ್ ಹೆಂಗೆ ಯೂಸ್ ಮಾಡಬೇಕು, ಇಂಟರ್ಮೀಡಿಯೇಟ್ ಟೈಮ್ ಫ್ರೇಮ್ ಯಾವ್ದು ಯೂಸ್ ಮಾಡಬೇಕು, ಲೋವರ್ ಟೈಮ್ ಫ್ರೇಮ್ ಯಾವ್ದು ಯೂಸ್ ಮಾಡಬೇಕು, ಈ ತರ. ಆ್ಯಂಡ್ ಹೌ ದೀಸ್ ಲೋವರ್ ಟೈಮ್ ಫ್ರೇಮ್ ಇಸ್ ನಾಟ್ ಮಚ್ ಇಂಪಾರ್ಟೆಂಟ್, ಬಟ್ ಇಂಪಾರ್ಟೆಂಟ್ ಇನಫ್ ಟು ಗೆಟ್ ಕಾಂಟೆಕ್ಸ್ಟ್ ಬೇಕು ಅಂದ್ರೆ ಕಾಂಟೆಕ್ಸ್ಟ್ ಸಿಗೋಕ್ಕೆ ಹೆಲ್ಪ್ ಆಗುತ್ತೆ. ಆಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು higher time frame candles, expansion, key level. We are going to trade away from key level. Once the higher time frame wick is formed, we are going to trade away from that wick, and we are also going to trade away from the key level. So these two things will be happening simultaneously. Okay, and next, if the candle is not supporting expansion, then we are going to just skip that candle and move on to the next candle, because ನಾವು ಎಕ್ಸ್ಪಾನ್ಷನ್ ಕ್ಯಾಂಡಲ್ಸ್ ನ ಜಾಸ್ತಿ ಫೋಕಸ್ ಮಾಡಿ ಟ್ರೇಡ್ ಮಾಡಬೇಕು, ಅದರ್ ದೆನ್ ರೇಂಜಿಂಗ್ ಕ್ಯಾಂಡಲ್ಸ್ ಆರ್ negative condition is nothing but again ranging candles are nothing but consolidation candles ಅಂತ. ಸೊ ಚಾಪ್ ಔಟ್ ಆಗೋಕ್ಕಿಂತ ಬೆಟರು ವೇಟ್ ಮಾಡಿಬಿಟ್ಟು ನೆಕ್ಸ್ಟ್ ಎಕ್ಸ್ಪಾನ್ಷನ್ ಕ್ಯಾಂಡಲ್ಸ್, ಒನ್ ಡೈರೆಕ್ಷನಲ್ ಯೂನಿಡೈರೆಕ್ಷನಲ್ ಸಿಂಗಲ್ ಡೈರೆಕ್ಷನಲ್ ಮೂವ್ ಕ್ಯಾಂಡಲ್ಸ್ನ ಟ್ರೇಡ್ ಮಾಡೋದು ಬೆಸ್ಟ್. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಎಕ್ಸ್ಪಾನ್ಷನ್ ಸಪೋರ್ಟ್, ಹೌ ವಿ ಆರ್ ಗೋಯಿಂಗ್ ಟು ಯೂಸ್ ಅವರ್ ಓಪನ್ ಹೈ ಲೋ ಕ್ಲೋಸ್ ಆರ್ ಓಪನ್ ಲೋ ಹೈ ಕ್ಲೋಸ್ ಆ್ಯಂಡ್ ಪಿ ಡಿ ಆರ್ ಅಲೈನ್ ಅವರ್ಸನ್ ವಿತ್ ಎಕ್ಸ್ಪಾನ್ಷನ್, ಹೆಂಗೆ ಸಪೋರ್ಟ್ ಮಾಡ್ತವೆ ಎಲ್ಲ ಓಪನಿಂಗ್ ಪ್ರೈಸಸ್ ಆ ಥರ. ಆಮೇಲೆ lower time frame model alignment. So what are the lower time frame models? These three are our lower time frame models. ಇವು ಮೂರೂ ನಮಗೆ lower time frame models ಆಗಿರ್ತವೆ. ಒಂದು ಇಂಟರ್ನಲ್ ಟು ಎಕ್ಸ್ಟರ್ನಲ್, ಇನ್ನೊಂದು ಎಕ್ಸ್ಟರ್ನಲ್ ಟು ಇಂಟರ್ನಲ್, ಇನ್ನೊಂದು ಹೈ ರೆಸಿಸ್ಟೆನ್ಸ್ ಲಿಕ್ವಿಡಿಟಿ ರನ್ ಇಂದ ಲೋ ರೆಸಿಸ್ಟೆನ್ಸ್ ಲಿಕ್ವಿಡಿಟಿ. ಸೊ ಇಂಟರ್ನಲ್ ಟು ಎಕ್ಸ್ಟರ್ನಲ್ ಆವಾಗಲೇ ಎಕ್ಸ್ಪ್ಲೇನ್ ಮಾಡಿದೆ ಚಾರ್ಟ್ ಅಲ್ಲಿ. ಅಂಡ್ ಎಕ್ಸ್ಟರ್ನಲ್ ಟು ಇಂಟರ್ನಲ್ ಏನಂದ್ರೆ ಸ್ವಿಂಗ್ ಹೈ ಇಂದ ಮತ್ತೆ ಫೇರ್ ವ್ಯಾಲ್ಯೂ ಗ್ಯಾಪ್ ಅಥವಾ ಆರ್ಡರ್ ಬ್ಲಾಕ್ಗೆ ಬರೋದು ಎಕ್ಸ್ಟರ್ನಲ್ ಟು ಇಂಟರ್ನಲ್ ಆಗಿರುತ್ತೆ. ಸೊ high resistance liquidity to low resistance liquidity is nothing but this thing, this beautiful example here. So these are the low resistance liquidity and this is high resistance liquidity. So once we got this sweep and we ran to this low resistance, take this low resistance liquidity, and again I am sure this oil will go to $100. ಇದನ್ನ ಮುಂಚೆನೆ predict ಮಾಡಿದೆ. If you see there's a general chart, if you see here. Okay, so yeah, this is how we'll be using our these lower time frame models to frame our trades. Okay, next ಬಂದ್ಬಿಟ್ಟು ರಿವರ್ಸಲ್ ಫಾರ್ಮೇಶನ್. ಇಲ್ಲಿ ನಿಮ್ಗೆ ಆಕ್ಚುಯಲ್ GXP ಕಲಿಯಕ್ ಸ್ಟಾರ್ಟ್ ಮಾಡ್ತೀರಾ, ರಿವರ್ಸಲ್ ಹೆಂಗ್ ಫಾರ್ಮ್ ಆಗುತ್ತೆ, ಸೊ ಟ್ರ್ಯಾಕ್ ಅಂಡ್ ಕೋರಿಲೇಷನ್ ಹೆಂಗ್ ನೋಡ್ಬೇಕು, ಸೊ ಯಾವ ಟೈಪ್ಸ್ ರಿವರ್ಸಲ್ ಫಾರ್ಮ್ ಆಗುತ್ತೆ, ತ್ರೀ ಟೈಪ್ಸ್, ಈ ತರ ತ್ರೀ ಟೈಪ್ಸ್ ರಿವರ್ಸಲ್ಸ್ ಫಾರ್ಮ್ ಆಗ್ತಿರುತ್ತೆ. ಸೊ ಆಲ್ ದೀಸ್ ಥಿಂಗ್ಸ್ ನೆಕ್ಸ್ಟ್ ಸೆಕ್ಷನ್ ಅಲ್ಲಿ ಹೇಳ್ಕೊಡ್ತೀನಿ ನಿಮ್ಗೆ. ಆಲ್ರೆಡಿ 1:30 ಆಗಿತ್ತು, ಲೇಟ್ ಆಯ್ತು. ಓಕೆ, ಸೊ ಇದನ್ನ ನಾನು ಅಪ್ಲೋಡ್ ಮಾಡಿರ್ತೀನಿ ಯೂಟ್ಯೂಬ್ ಅಲ್ಲಿ, ಬೇಕು ಅಂದ್ರೆ ಇನ್ನೊಂದ್ಸತಿ ನೀವು ಚೆಕ್ ಮಾಡ್ಕೊಳ್ಳಿ. ಓಕೆನಾ? ಓಕೆ, ಅರ್ಥ ಆಯ್ತಾ ನಿಮ್ಗೆ? ಲೈಕ್ ನಾನು ಟೀಚ್ ಮಾಡಿದ್ದು, ಇಲ್ಲಾಂದ್ರೆ ಇನ್ನೊಂದ್ಸತಿ ರಿವೈಂಡ್ ಮಾಡಿ ನೋಡಿ, ಅಂದ್ರೂ ಅರ್ಥ ಆಗ್ಲಿಲ್ಲ ಅಂದ್ರೆ ನೆಕ್ಸ್ಟ್ ಸೆಷನ್ ಅಲ್ಲಿ ಇನ್ನೊಂದ್ಸತಿ ನಿಮ್ಗೆ
ಕ್ಲಿಯರ್ ಮಾಡ್ತೀವಿ. ಓಕೆ. ಓಕೆ. ಓಕೆ, ಒಂದು 100% ಒಂದು 75-70% ಅದು ಅರ್ಥ ಆಯ್ತು ಅಂದ್ರೆ ಇಟ್ಸ್ ಓಕೆ. ಅಂದ್ರೆ ಲೈಕ್ ಮುಂದೆ ಹೋಗ್ತಾ ಹೋಗ್ತಾ ನಿಮ್ಗೆ ಇದೆಲ್ಲ ಕ್ಲಿಯರ್ ಆಗ್ತಾ ಹೋಗುತ್ತೆ. ಹಿಂದೆ ನಾನು ಹೇಳಿರೋದು ನಿಮ್ಗೆ ನೆನಪಾಗ್ತಾ ಹೋಗುತ್ತೆ. ಓಕೆ, ಇವ್ರು ಹಿಂಗೆ ಹೇಳಿದ್ರು, ಇದನ್ನ ನಾವು ಅದಕ್ಕೆ ಅದೇ ರೀಸನ್ಗೆ ನಾವು ಹಿಂಗ್ ಯೂಸ್ ಮಾಡ್ತೀವಿ ಆ ತರ. ಓಕೆನಾ? ಓಕೆ. ಓಕೆ.